ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ, ಈಗ ಹೇಳದ್ನಲ್ಲ 3 ಅಕ್ಷರ ಅವ್ರದ್ದು ಅಂತ. ಏನೋ ಅದು ಗೊತ್ತಾಗಲ್ಲ ನಮ್ಗೆ, ನೀವ್ ಹೇಳ್ಬಿಡಿ. ಹೌದಾ? ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು. ತಲೆ ಹಿಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನೋ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಓ ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು ಅಂತ. ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದಾರೆ ಅವರು. ಅವರು ನಿಮ್ಮ ಇರ್ಲೇಬಾರ್ದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದಾರೆ. ಯಾಕೆ ಅವ್ರ ಅವನ್ನ ಇಟ್ಕೊಂಡಿದೀವ್ರ ನಾವು? ಅವೆಲ್ಲ ಮಾತಾಡ್ಬಾರ್ದಪ್ಪ ನರಸಿಂಹರಾಜ್. ಆಯ್ತು ಸ್ವಾಮಿ. ಏನ್ ಕೆಲಸ ಮಾಡ್ತಾರ ಅವರು? ಅವ್ರವ್ರನ್ನ ತಲೆ ಹಿಡಿತಾರೆ ಹೋಗಿ, ದುಡ್ಡು ಕಾಸು ಇರೋರ್ನ. ದುಡ್ಡು ಕಾಸು ಇಡೋರ್ನ ತಲೆ ಹಿಡಿತಾರೆ. ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರ ಮನೇನೆ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಇವಾಗ ಹೇಳಿರಲ್ಲ ಹಂಗೆ. ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು? ಇದು ತಲೆ ಹಿಡಿಯೋದು ಅವ್ರವ್ರನ್ನ. ಅಲ್ಲಪ್ಪ, ಅವ್ರು ಏನ್ ಕೆಲಸ ಮಾಡ್ತಾರಪ್ಪ? ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ. ಹೌದಾ? ಹೌದು ಸ್ವಾಮಿ. ಅದೆಲ್ಲ ಸರಿ ಮಾಡಿದೀನಿ ನಾನು. ಏನ್ ಮಾಡಿದೀರಾ? ನಾನು ಪೂಜೆ ಎಲ್ಲ ಮಾಡಿದೀನಿ. ಅದು ಹೊಸಲಿಗೆ ಕಟ್ಕೋ. ಮನೆ ಕಟ್ಟಿಸ್ತಾ ಇದ್ಯಲ್ಲ, ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇದು ಅಕ್ಷತೆ ಕಾಳು ಹಣೆಗೆ ಕೇಳೋದಿಲ್ಲ, ಹಣೆಗೆ ಇಕ್ಕೆ ಮಾಡೋರ? ಹಣೆಗೆ ಮನೆಗೆಲ್ಲ ಹಾಕಪ್ಪ. ಹೊಸ ಮನೆ ಕಟ್ಟಿಸ್ತಿದ್ಯಲ್ಲ ಅಲ್ಲ ಹಾಕು. ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ಇದು ತಾಯ್ತ ಇದು ಮಾಡ್ಕೊಟ್ಟಿದ್ದೀನಿ. ಅದನ್ನು ಮನೇಲಿ ಕಟ್ಕೋ. ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತಮುತ್ತ ಹೊಸ ಮನೆಗೆ ಹಳೆ ಮನೆಗೆ ಎಲ್ಲ ಹಾಕೋ. ನಿಂಗೆ ಶತ್ರುಗಳೆಲ್ಲ ದೂರ ಆಗ್ತಾರೆ. ಹಳೆ ಮನೆಗೂ ಹಾಕೋ, ಎಲ್ಲ ಒಳ್ಳೇದಾಗುತ್ತೆ. ಹಣೆಗೆ ಕೇಳೋದ್ ಬೇಡ ಅಕ್ಷತೆ, ನಾಮ ಹಣೆಗೆ ಇಲ್ಲ ಆತರ. ಅಕ್ಷತೆ ಏನ್ ಇಕ್ಕಂತಿ? ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇಲ್ಲ, ನಾ ಮದುವೆ ಪದಿಗೆ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ ಆಮೇಲೆ ಅಕ್ಷತೆ ಇಕ್ಕಲ್ಲ. ನೀನ್ ಹೆಂಗ್ಸಾ? ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಅದೇ ಒಳ್ಳೆಯವಾಗಾಸಿ ನೀರ್ ಅಡೆಗರಿತ ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ, ಕಾಡಿನೊಳಗೆ ಐತಲ್ಲ ಮನೆ, ಅದೇ ಸ್ವಾಮಿ? ನೋಡಪ್ಪ, ಅದೇ ಮನೆ ನಮ್ದು. ಮಧ್ಯದಾಗೆ ಒಳ್ಳೆ ರೀತಿ ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ. ನಾವು ಹೋದಾಗ ಕುದುರೆ ಒಂದು ತೋಟದಲ್ಲಿ ಅಲ್ವಾ ನಮ್ದು ಮನೆ? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ? ತೊಂದರೆ ಕೊಡ್ತಿರೋರು ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ಸ್ವಲ್ಪ ಗೌರ್ಮೆಂಟ್ ಕೆಲಸ ಅವರ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರು ಅವರು ಮಾಸ್ಟರ್ ಕೆಲ್ಸದಾಗ ಅವ್ರೆ. ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನ್ ಹೇಳ್ತಿರೋದು 3 ಅಕ್ಷರ. ಪಾಯಿಂದ ಬರುತ್ತೆ ನೋಡು, ಪಾಯಿಂದ ಬರುತ್ತೆ. ಪಾಯ್ಸಣ? ಕರೆಕ್ಟಾಗಿ ಹೇಳಪ್ಪ. ನಮ್ಗೇನ್ ಗೊತ್ತು? ನಾವ್ ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ, ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ ಪಾಯಿಂದ ಬರುತ್ತೆ ಅವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಇದ್ದೀರ ಮನೆಯವ್ರ ಕೇಳಿ ಹೇಳ್ತೀನಿ. ಅಲ್ಲ, ಅವರು ನಿನ್ಗೆ ಅವ್ರ 3 ಅಕ್ಷರ ಅವರಲ್ಲ, ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು. ನಿಮ್ ಮುಂದೆ ಬರಬಾರ್ದು. ಹೆಂಗನ ಮಾಡಿ ನಿಮ್ನ ಸರ್ವನಾಶ ಪಡಿಸ್ಬೇಕು ಅಂತ ಹೇಳಿ ಇಟ್ಕೊಂಡಿದೀವ್ರ ನಾವು. ಇದೇನ ಗೊತ್ತಾಯ್ತಣ್ಣ? ಇಲ್ಲ, ಗೊತ್ತಾಯಿಲ್ಲ. ಅವಳು ಯಾರೋ ಇವಳು ಶಿಲ್ಪ ಅವ್ರ ಮನೆಗೇನೋ ಅವ್ರಂತೆ. ಅವರು ಒಟ್ಟು ಇನ್ನ
ಇದು ಚರಂಡಿ ನೀರಿಗಿನ್ನ ಹತ್ತ ಅವರು ಯಾರೋ ಶಿಲ್ಪ ಅನ್ನೋರು ಬರೇ ಎತ್ತಿರಿ ಹೊಲಸ್ ಮಾತಾಡ್ತಾರೆ. ಏನಂತಾರೆ? ಮದೇ ಹಂಗೆ ಇದು ಬಾ ನೀನು ಯಾವಾಗಲೂ ಬಾತ್ರೂಮ್ ತೆಗ್ದಿರ್ತೈತೆ ಹಂಗೆ ಹಿಂಗೆ ಅಂತ ನನ್ನೇ ಹಂಗಂತ ಅಂತಾರಣ್ಣ ಅವ್ರು. ಅದಕ್ಕೆ ಹಂಗಾಗಿ ನಾನೇ ಫೋನ್ ಮಾಡಕ್ ಹೋಗಿಲ್ಲ. ಅವ್ರ ಬಾಳೆಲ್ಲ ಹಾಳು ಮಾಡಿದೆ ಹಂಗೆ ಹಿಂಗೆ ನಾನ್ಯಾಕೆ ಬೇಡವಾ ನಾನೇನಾಗಿ ಹಂಗೆ ಹಿಂಗೆ ಅಂತ ಅವ್ರು ಯಾರೋ ಶಿಲ್ಪ ಅಂತ ಅವ್ರ ಫ್ರೆಂಡ್ ಅಂತ. ನೀವೇನ ಬೈಬೇಕಲ್ವಾ ಅಣ್ಣ, ಈ ತರ ಎಲ್ಲ ಮಾಡ್ತಾ ಇರ್ಬಾರ್ದಮ್ಮ ನಮ್ಮ ಹತ್ರ ಮಾತಾಡ್ತಾರಲ್ಲ ಅಂತ. ಬೈಯದೇನ್ ಸ್ವಾಮಿ, ನೀನು ಎಂತ ಕೆಟ್ಟ ಮಾತಾಡ್ತೀನಿ ಜನಕ್ಕೂ. ಇಲ್ಲಿ ಎಲ್ಲ ಹಳ್ಳಿ ಜನ ಮೊದ್ಲೇ ಎಲ್ಲ ತಪ್ಪು ತಿಳ್ಕೊಂತಾರೆ, ಹಿಂಗ್ ಮಾತಾಡ್ತಾರೆ. ಅವ್ರ ಮನೆಗೆ ಮಕ್ಳು ಮರಿ ಇಲ್ವಾ, ಏನ್ ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಜನ ತಪ್ಪು ತಿಳ್ಕೊಂತಾರೆ. ಏನ್ ಮಾಡಂದ್ರೆ ಮತ್ತೀಗ ಹೆಂಗನ ಮಾಡಿ ಕಂಡಿಡಿಬೇಕನ್ನ ಎಲ್ಲ ಅವಳೆ ಅಂತ ಅವಳು ಕರ್ಕೊಂಬಂದು ನಿಜವಾಗ್ಲೂನು ಚೈನ್ ತಂದು ಕಟ್ಟಾಕ್ಬಿಡ್ತೀವಿ ಮನೆಯಾಗೆ. ಚೈನ ಕಟ್ಟಾಕಿರ್ ನೀವು ನಿಲ್ತಾರ ಸ್ವಾಮಿ, ಆಲೆ ಕಲ್ತಿರ ಬುದ್ಧಿ ಅದ್ ಬಿಡ್ತಾರ ಅವರು ನಿಮ್ ತಂಗಿ. ಏನಣ್ಣ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ? ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗ್ಲೂ ಅಲ್ಲ ಪ್ರಾಣ ಬಿಡ್ತೀನಿ ಅಂದಂಗ್ ಓಡಾಡಿಗಳು ನಮ್ತವಲೆ. ನೀನು ತಪ್ಪು ಮಾಡಿದೆ, ಸಾಕಷ್ಟು ತಪ್ಪಾಯ್ತು ಹಂಗೆ ಹಿಂಗೆ ಅಣ್ಣಾರೆ, ನೀವು ಬಾರಿ ದೊಡ್ಡ ಮನಸ್ಸರು ಹಂಗೆ ಹಿಂಗೆ ಅಂತ. ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ, ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ. ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು. ಕಿವಿಗೆ ವಾಲೆ ಇಕ್ಕೊಂಡು ಕೈಗೆಲ್ಲ ಉಂಗುರ ಇಕ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ. ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಜೊತೆ ನಾನು ಒಂದು ತಿಂಗಳು ಸಂಸಾರ ಮಾಡಿದ್ರೆ ಇನ್ನು ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು. ಇದು ಹೆಂಗೆ ಅಂತ ಅಂದ್ರೆ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಯಾರೋ ಒಬ್ಬ ಗಂಡ ನನ್ನ ಹೆಂಡ್ರೆ ಅವನ್ ತಕನ ಹೋಗ್ತಾಳೆ ಅಂತಾನ ಯಾವಾಗ ಅವಳ ಹಿಂದೆ ಇರೋ ನಿಂತೆ ಅವಳೇನ್ ಮಾಡೋಳಂತೆ ಇವನೇನ್ ಮಾಡೋಣಂತೆ ಎಲ್ಲ ಕತ್ಲಾದ್ಮೇಲೆ ಉಂಡು ಮನಿಕಂತಾರಲ್ಲ. ಉಂಡು ಮನಿಕೊಂಡಾಗ ಅವನು ಸೀರೆ ಇರ್ತದಲ್ಲ, ಸೀರೆ ಹುಡ್ದಾರ ಕಟ್ಗೆ ಮನಿಕಣಂತೆ ನಿಂತ್ಕೊಂಡಾಗ ಎಲ್ಲಾನ ಓದಾಳು ಅಂತ ಗೊತ್ತಾಯ್ತು. ಅದೇ ಹುಡ್ದಾರಕ್ಕೆ ಸೀರೆ ಕಟ್ಕೊಂಡು ಮನಿಕಣದಂತೆ. ಹುಡ್ದಾರ ಸೀರೆ ಕಟ್ಗೆ ಮನಿಕಣ ಅಂತ ಅವನು ಅವ್ನ ಗಂಡ ಬರೀ ಲಂಗಾಗೆ ಹೋಗಾಳೆ ಅಂತ ಅವಳು. ನಾವಂತೂ ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ಅಲ್ಲಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತೆ ಬಂದು ಮಾತಾಡಿ ದಯವಿಟ್ಟು. ಅಲ್ಲಲ್ಲ ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾತಾಡಿದ್ರು ಅದು ವೇಸ್ಟು. ನೀವು ಟವರ್ ಇರ್ತಾ ಬಂದು ಮಾತಾಡಲೇಬೇಕು. ನೀವು ಹಂಗಂತೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ, ಅದು ನನಗೂ ಕೇಳಿಸೋದಿಲ್ಲ. ಇಲ್ಲಿ ಜನ ಇದಾರೆ ಯಾರೋ ಆಚೆ ಕಡೆ. ಸರ್ ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ ಬಂದು ಅಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ನೋಡಿ ಹೇಳೋದ್ರೆ ನಿಮ್ಗ ಜಲ್ದಿ ಬನ್ನಿ ಸರ್, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ. ಅಲ್ಲ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ ವರ್ಕರ್ಸ್. ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೀವಿ. ಅಲ್ಲಲ್ಲ ಅಣ್ಣ ನಾನು ಕೇಳದ್ದೆ. ಅದೇ ಹೇಳುದ್ಲ ನಾನು ನಿಮ್ಗೆ ಹೇಳದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರೆ ಅವರು, ಕಿವಿಗೆ ವಾಲೆ ಹಾಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ ಅಂತ. ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ ಆಸೆ ಆಗೈತೆ. ಅವ್ರ ಜೊತೆ ಒಂದ್ ತಿಂಗಳನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ ನಮ್ಗೆ ಏನಕ್ಕೆ ಬೇಕಾವಲ್ಲ. ಈಗ ಮನೆಗಳಿಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತದೆ. ಕರೆಕ್ಟ್.
ಸಮಾಜ ಏನಂತ ಇದೆ ಆಮೇಲೆ ಮತ್ತೀಗ ನಾ ಅದು ಕೇಳ್ದೆ, ನಾನು ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂಡಿ ಆಯ್ತಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಸರ್, ಕುಯ್ದು ಬಿಡಿ. ಹಲೋ ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದರೆ ಆಗುತ್ತೆ, ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗೆ ಆ ಥರನೇ ಕೇಳ್ದೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತನಮ್ಮ ಹಂಗೆ ಹಿಂಗೆ ಅಂತ. ಅದನ್ನ ಕುಯ್ದು ಬಿಡ್ರಿ ಅವ್ರೆ, ಆ ಕಡೆ ಕುಯ್ದು ಬಿಡ್ರಿ. ಓಯ್ ಅವ್ರು ಇವನು ಯಾವನ ಇವನು? ಹಲೋ ಹಲೋ ರೇ ಮಾತಾಡ್ರಿ ರೇ, ನಾನು ನಿನಗೆ ಫೋನ್ ಮಾಡಿರೋದು. ಏನು ಒಡೆಗಳಲ್ಲಿ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ಮ ಸಂಸಾರ ನೋಡ್ಕೊಳ್ಳಿ ನೀವು. ಅಲ್ಲ ರೀ ಸ್ವಾಮಿ, ನಾನು ಆ ಥರ ಕೇಳ್ದೆ, ಹಂಗಂದಿದ್ಕೆ ಮತ್ತೀಗ ಅವ್ರು 3 ಜನ ಮಡಿಕೊಂಡಾರ, ಲಲಿತಮ್ಮನ್ನ ಶಾರದಮ್ಮನ್ನ, ಅವ್ರ ಎಂತ ಸುಮ್ಮನೆ ಎಲ್ಲಿ ಹೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರು ತಿರ್ಗಾ ಒಳಗೆ ಬಂದ ಕೆರೆ ಒಳಗೆ. ಅಲ್ಲ ಸರ್, ನಾನು ಅವ್ರಿಗೆ ಆ ಥರ ಕೇಳಿದ್ಕೆ ಅವ್ರು ಈ ಥರ ನನ್ನ ಮೇಂಟೈನ್ ಮಾಡ್ಲಿ 1 ತಿಂಗಳು. ಅವ್ರು ನೋಡಕ್ ದಪ್ಪ ಇದಾರಲ್ಲ, ಅವ್ರ ಸಾಮಾನ್ಯ ಎಷ್ಟು ದಪ್ಪ ಐತೆ ನಾನು ನೋಡ್ಬೇಕು ಅಂತ ಅಂದ್ಲು ಅವಳು. ಅದಕ್ಕೆ ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರ್ ಕೆರೆ ಬರ್ತಾರ? ಇಲ್ಲ ಬರಲ್ಲ, ಖಂಡಿತ ಬರಲ್ಲ. ಮತ್ತೆ ಅದು ಯಾವಾಗ್ಲ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದೇನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದಾರೆ ಗೊತ್ತಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ಸುಖ ಕೊಟ್ಟಿದ್ದೀರಲ್ಲ 1 ವಾರ ಅವಳಿಗೆ, ಆ ಸುಖ ತಿರ್ಗಾ ಅನ್ಭವಿಸ್ಬೇಕು ಅಂತ. ನೀವು 1 ವಾರ ಸುಖ ಕೊಟ್ರಂತಲ್ಲ ಅವಳಿಗೆ. ಇಲ್ಲ ಸ್ವಾಮಿ, ಸತ್ಯವಾದ ಸುಳ್ಳವೆಲ್ಲ. ಏನು ಸುಳ್ಳು ಅವೆಲ್ಲ? ಸುಖ ಕೊಟ್ರದ್ ಪಕ್ಕ ಕೊಟ್ರದೆಲ್ಲ ಸುಳ್ಳು. ನೀವು ಸುಖ ಕೊಟ್ಟಿಲ್ವ ಅವಳಿಗೆ? ಇಲ್ಲ ಸ್ವಾಮಿ, ಅವಳು ನಿಮಗೆ ಕೊಟ್ಟವಳಂತೆ. ಸರಿ, ನೀವೇನ್ರಿ ಮಾತಾಡ್ತಾ ಇರೋದು ನೀವು? ಸರ್ ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಾನು ಅವಳಿಗೆ ಕಿಲ್ಲ ಅಂತ. ಅಲ್ಲ ಸ್ವಾಮಿ, ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ, ಇದೆಲ್ಲ ಸುಟ್ಟ ಹಾಕದ್ ಬಿಟ್ಟವಳನ್ನ. ಅಲ್ಲ ಸರ್, ನೀವು ಅವಳಿಗೆ ಮುಟ್ಟಿಲ್ವಾ? ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು. ಮತ್ತೀಗ ಮಾಡಿದಿರಂತಲ್ಲ ಸಚ್ಚ, ಎಗ್ರಿ 3 ಸರಿ ಮಾಡಿರಂತೆ 1 ದಿವಸಕ್ಕೆ. ಎಷ್ಟು ಜನ ಕೊಟ್ಟು ನನ್ನ ಮಗಿರುವ ತಲೆಡ್ತಾನ ಮಗಿದ್ದ. ಹಲೋ ಸ್ವಾಮಿ. ಹಲೋ ಸರ್, ನೀವು 1 ನೈಟ್ ಬಂದ್ರೆ ಕುಡ್ದ್ಬಿಟ್ಟು 3 ಸರಿ ಮಾಡ್ತಿದ್ರಂತಲ್ಲ. ಎಲ್ಲಿ ಮಾಡ್ತಿದ್ದ ಹೇಳಿ? ಅದೇ ಅವ್ರ ಮನೆಗೆ ಹಾಕೊಂಡ್ ಚೆನ್ನಾಗಿದಂತಲ್ಲ ಅವಳಿಗೆ. ಅವ್ರನ್ನ ನಾನು ನೋಡು ಇಲ್ಲ. ಅದು ನೀವೆಲ್ಲ ಹೇಳ್ತಕ್ಕಂಥ ಮಾತುಗಳೆಲ್ಲ ಸುಳ್ಳು. ಕುಡ್ದ ಪಡ್ದು ಎಲ್ಲಾನ ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರೆ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿಗೆ ಮಾತಾಡ್ಬೇಕು. ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು. ಎಲ್ಲ ಕುಡ್ಗಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ, ಅದ್ ಬಿಟ್ರೆ. ಅಲ್ಲೆಲ್ಲ ಅವಳು ಅದೇ ಹೇಳಿದ್ದು, ನೀನು ಫುಲ್ಲು ಬಟ್ಟೆ ಬಿಚ್ಚಾಕು, ನಾನು ಬಿಚ್ಚಾಕ್ತೀನಿ, ಇಬ್ರು ಹಂಗೆ ಹಿಂಗೆ ಅಂತ ಹೇಳಿ. ಅಣ್ಣ ಹಲೋ ನೀವು ಯಾರೋ ಯೋಗ್ಯವಾದರು ಅಂತಿದ್ದೆ, ನೀವು ಸರಿ ಇಲ್ಲ ಬಿಡಿ. ಈ ತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ? ಅಲ್ಲ ನಾನು ಯಾರು ಗೊತ್ತಾ? ನಾವು ಶಿಲ್ಪಾರ್ ಮನೆಯವರು. ಓಹೋ, ಯಜಮಾನ್ರ? ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು, ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು, ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು, ಮೇಯಿಸ್ಕೊಂಡು ಆಮೇಲೆ ಎಲೆ ಅಡಿಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು, ಆಮೇಲೆ ಬಸೀಟ ಹತ್ಕೊಂಬಿಟ್ಟು, ಆಮೇಲೆ ಹಾಸಿಗೆ ಹಾಸ್ಕೊಂಬಿಟ್ಟು, ಆಮೇಲೆ ಇದು ದಿಂಬು ಹಚ್ಕೊಂಬಿಟ್ಟು, ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಹೊಟ್ಟೆ ನೋವು ಅಮ್ಮ, ನನ್ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ನೋವು. ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತುಳ್ದೆ ಕಣೋ. ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸು ಹಾಗೆ ಮಕ್ಳು ಮಾಡಿದಿಲ್ಲ, ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ, ನಮ್ಗೆ ಯಾವ ಕರ್ಮಪ್ಪ ಇವು ನಮ್ಮ.
ನಮ್ಮ ನೆಂಟ್ರಿಸ್ಟ್ರು ಒಂದ್ ಮಾತಾಡಾರಲ್ಲಿ ಯಾಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ, ನನಗೆ ಮೀನ್ ತಿನ್ನಂಗ ಆಗೈತೆ, ಡೆಲಿವರಿ ಆಗಿ ಬೈಸ್ಕೊಂಡೈತೆ, ನನ್ಗೆ ಮೀನ್ ತಿನ್ನಂಗೈತೆ, ಮೀನ್ ತಾಂಬ. ಎಲ್ಲಿ ತಿಂತೀನಿ? ಮೀನು ಮೀನು ಮೀನು? ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬೈಕ್ ಮಣ್ಣಾಕ, ನಿನ್ ಕಣ್ ಗಕ್ಕಿ ಇಕ್ಕ, ಲೋಪರ್ ನನ್ನ ಮನೆ ಕರೆನಾಗ್ರ ಕಚ್ಚ, ನೀನ್ ಹೋಗೋದ್ರಾಗ ಆಕ್ಸಿಡೆಂಟ್ ಆಗಿ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಾವ್ ಮೀನ್ ಮಾರೋಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರದ ತಾಂಬ ಬೇಸೋಡಿ ನನ್ ಮಗನೇ. ಅಯ್ಯೋ ಕಾಯಿನ ಚಾಯ, ಅಯ್ಯೋ ಅಮ್ಮ ಚಾಯ ಈಗ ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆ ಎಲ್ಲ ಏರ್ಕೊಂಡು ನಮ್ಮ ನಿನ್ ಮೈಯೆಲ್ಲ ಹಸ್ಗಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಹಿಂಗೆ ಉಸಿರು ಕಟ್ಟಿ ಸತ್ತೋಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ, ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟೆ ಇಬ್ರು ಊಟ ಮಾಡ್ಬಿಟ್ಟೆ ತಟಾಗಿ ಕಂಬಿಟ್ಟೆ ಮುದ್ದೆ ಸಾರು ಮಾಡ್ಬಿಟ್ಟೆ ಸಾರಲ್ಲಿ ಮುದ್ದೆ ಅಂದ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಬಂದ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಸ್ಕೊಂಡು ತಿನ್ಬಿಟ್ಟು ಮೆಸ್ಕೊಂಡು ಎಲ್ಲನಕ್ಕೆ ಹಾಕೊಂಬಿಟ್ಟೆ. ಎಲ್ಲರಿಗೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮಲ್ಲಿ ಹೋಗಿ ಜೀವಕ್ಕೆ ಹಾಕೊಂಬಿಟ್ಟೆ. ಆಮೇಲೆ ಬಸೀಟ ಹತ್ಕೊಂಬಿಟ್ಟೆ. ಆಮೇಲೆ ಹಾಸಿಗೆ ಹಾಸ್ಕೊಂಬಿಟ್ಟೆ. ಆಮೇಲೆ ದಿಂಬ ಹಚ್ಕೊಂಬಿಟ್ಟೆ. ಆಮೇಲೆ ಹಾಕಿತ್ತು ಇಬ್ರು ಬೈರ ಅವನಿಗೆ ಕಮ್ಮನಲ್ಲ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮ ಊರಾಗ ಶಾರ್ಟ್ ಔಟ್ ಸಿಕ್ಬಿಡು. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ಏನೋ ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವು ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕ ಅದನ್ನ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ ಕೊಟ್ಟಿಗಿಲ್ರ ಅವತ್ತು? ಹಲೋ, ಅವತ್ತು ನೀವು ಕೊಟ್ಟಿ 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತು ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನ ಕುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ. ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ. ಅಣ್ಣ ನರಸಿಂಹಣ್ಣ ತಡಿ 1 ನಿಮಿಷ. ಅಣ್ಣ ನರಸಿಂಹಣ್ಣ ನೀನ್ ಮಾತಾಡ್ಬೇಡ. ಅವ್ರಿಗೆ ನಮ್ಮ ಫ್ರೆಂಡ್ಗೆ ಅಣ್ಣ ಅವ್ರಿಗೆ ಯಾರೋ ಊಟ ಕಿತ್ಬಿಟ್ಟವ್ರಂತೆ. ಅದ್ ಯಾರು ಕೇಳೋಣ ಒಂಚೂರು. ಯಾರು ಹೇಳೋಣ? ಅವ್ರು ಸದೆ ಬಡ್ದ್ ಬಿಡ್ತೀನಿ ನೋಡೋಣ. ಯಾರು ಹೇಳೋಣ? ಯಾರಣ್ಣ ನೀನ್ ತೊಂದ್ರೆ ಕೊಟ್ಟಿದ್ದು? ಸ್ವಾಮಿ. ಏನಣ್ಣ? ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ನೀನ್ ಹೆಂಗಣ್ಣ ತಡ್ಕೊಂಡಿದ್ಯಾ ಮತ್ತೀಗ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ನ ಅಮ್ಮನಾಡ ಬಾತ್ರೂಮ್ಗೆ ಹೋಗಿ ಜಡ್ಡೆ ತಗೊಂಡೋಗು, ಅದ್ರೊಳಗೆ ಹೊರಗಡೆ ಹೋಗು. ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಖಾರವೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡಿ ನೋಡ್ರಿ, ನಾವ್ ಹಿಂಗೆ ಮಾಡೋದು ಅಂತ. ಅಣ್ಣ ನರಸಿಂಹಣ್ಣ 1 ನಿಮಿಷ ತಡಿ. ಅಣ್ಣಾರೇ ಅವ್ರ ನಂಬರ್ ಇಟ್ಕೊಳ್ಳೋಣ ಅಣ್ಣಂತವ. ನರಸಿಂಹಣ್ಣ ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ.
ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ ಅವ್ರ ಯಾರು ತಿಕ್ಕು ಸ್ವಾಮಿ ಒಂದೇ ಸಮಕ್ಕೆ ಇದು ರೈಲಾಗ ಅಜ್ವಾದಂಗ್ ಒಂದೇ ಸಮಕ್ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಸುತಾರಿ ನೀನ ಬಳ ಸೌರೇ ಸುತಾರ ಅಂತ ಬಡ್ಕೊಂಡ್ಬಿಡ್ತಾನೆ ಸ್ವಾಮಿ. ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿದ್ರೆ ನನ್ ತಲೆ ಉಸಿರು ಹೊರಟಿತ್ತು. ಆಗ ಹಂಗ ಹೇಳ್ತಾನೆ ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ನಾನು ಯಾಕೆ ಹೇಳಿನ ಅಮ್ಮ ನೀರು ನೀರು ಕೊಡ್ರಿ. ನೀರು ತೀರಿಗಿರಿ ಹೋದರು. ಹಲೋ ಹಲೋ ಅಣ್ಣರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತಡಿ ಅಣ್ಣ. ಅಣ್ಣ ಒಂಚೂರು ತಿರ್ಗಾಡಿಸ್ರಿ ಸ್ವಾಮಿ ಎಬ್ಬರಿಸಿ. ಅಣ್ಣ ಬೇದಿ ಬೇರೆ. ಅಮ್ಮ ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ. ನಂಬರ್ ಕೊಡೋಣ. ಯಾಕೆ ತೀರೋದ? ಅವ್ರ ನಂಬರ್ ಕೊಡೋಣ. ಇಲ್ಲಿ ತೀರೋದ್ರ ಸ್ವಾಮಿ? ಜಲ್ದೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ ಸ್ವಾಮಿ, ನನಗೆ ಮುಡ್ಸಕ್ ಆಗಲ್ಲ. ಬೆಳಗ್ಗೆ ಹೋಗ್ತೀನಿ ಸ್ವಾಮಿ. ಅಣ್ಣಾರೇ ಅಣ್ಣಾರೇ ಏನಾದ್ರು ನೋಡಿ ಸ್ವಾಮಿ. ಅಣ್ಣ ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ. ಪ್ಯಾಂಟ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆಲ್ಲ ಹೊರಟೈತೆ ಅಣ್ಣ. ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ 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 ಅಣ್ಣ. ಈ ಕಡೆ ಬಾಯಾಗೂ ಬತ್ತೈತೆ, ಈ ಕಡೆ ತಿಗ್ದಾಗೂ ಬತ್ತೈತೆ. ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ. ಆನೆ 6:30 ಆಗ್ತಾ ಬಂತಲ್ಲ ಬೆಳಿಗ್ಗೆ. ಹ್ಮ್ ನಿನ್ನ ಇನ್ನೂ ರಾತ್ರಿ 9:30 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲ್ ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲು ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ. ಕೈ ಹಾಲು ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಇವು ಏನ್ ಒಂದ್ ಕೋಳಿ ಕೊಕ್ರೆ ಯಾತ್ರದೂ ಇಲ್ಲ. ಒಂದು ಹಾತ್ ಮರಿ ಐತೆ ಅಷ್ಟ್ಬಿಟ್ರಿ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲನ. ಅದು ನೀವು ಕರೆದ್ರು ಬಿಡಿಲ್ಲ ನಿಮ್ಗೆ. ಅಣ್ಣ ಸರಿ, ನಾಯಿಗೆಲ್ಲ ಪ್ರಪಂಚದಾಗ ಹಾಲು ಕರೆದಿರೋದು ನೋಡ್ರಿ. ಅಣ್ಣ ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಏನಿದ್ರು ಹೇಳ್ರಿ ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ. ಅದಕ್ಕೆ ನೀನೆನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದ್ರ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ಇವಾಗ ನೀನ್ ಕಣ್ಣಾಗ ನೋಡಿದ್ಯಾ? ಫೋಟೋ ಹೊಡ್ಕೊಂಡ್ ಬಂದಿದ್ಯಾ ಅಲ್ಲಿ ನಾನು ಹೋಗಿರೋದ? ಏನ್ಗೆ ಇವಾಗ ನಾನು ಎಲ್ಲ ಯಾವ್ದೋ ಕಾಲದಾಗ ನಾನೇನ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ಮತ್ತೇನ್ ತಡಿಯಲೇ ತಿಕ್ಕಾ ತುಂಬ್ಕೊಂಡು 1 ನಿಮಿಷ. ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯವ್ ನೀವು. ನಮ್ಮನ್ನಾರ ಆನೆ ಏಣಿ ಹಾಕೊಂಡ್ ತಗೊಟ್ಟು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರ ತೆಗೆದುಕೊಂಡವ್ನಾಗ್ಲೇ. ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ಈಗ ನಮ್ಮ ಅಕ್ಕನ ಗತಿ ಹೆಂಗ? ಈಗ ನೀನು ಇದು ನನ್ನ ಮಗಳಿಗೆ ಇದನ್ನ ಮಕ್ಕ ಬರಂಗ್ ಮಾಡ್ತೀನಿ ಅಕ್ಕ. ನೀವು ನೀನ್ ಹೆಂಗನ ಮಾಡ್ಕೋ, ನಾನ್ ಹೇಳ್ತಿರೋದ್ ಮಗ ಬರಂಗ್ ಮಾಡ್ತೀನಿ ಅಂತ ಹೇಳಿದ್ಲು. ಮಗ ಬರಂಗ್ ಮಾಡೋಣ ಈಗ. ಹಲೋ
ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ನೆಟ್ ಆನ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿ ಇದು ನಾನಲ್ಲ ಯಾವ್ದೋ ರಾಂಗ್ ನಂಬರ್ ಮಾಡಿದೀರಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ ಎಷ್ಟಪ್ಪ ವಯಸ್ಸು ನಿಂಗೆ ಆಲಿ? ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ ಅಂಕಲ್ ಅಂತಾರ ಸ್ವಾಮಿ. ಎಲ್ಲ ಹೋದ್ರಿ ಅದಕ್ಕೋಸ್ಕರ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ಬೇರೆ ಹೆಂಗ್ಸ್ನ ಮದ್ವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು ಸ್ವಾಮಿ, ಒಳ್ಳೇದು. ನಾಟ್ರಿ ಜಬಲ್ ಬರ್ತೈತಿ ನೋಡಿ. ಹಲೋ 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 ಅವಾಗೆಲ್ಲ ಡ್ರೈಯರ್ ಎಲ್ಲ ಸುಟ್ಟ ಹಾಕ್ಯವ್ರಿ. ಹಲೋ, ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ಸ್ವಾಮಿ ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನಿನ್ನ ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪಾದ್ರೆ ತಪ್ಪು ಅನ್ನು, ಸರಿಯಾದ್ರೆ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ. ಸಣ್ಣ ಬೇರೆ ಮಳೆ ನಿಂತಿದೆ, ಆಚೆಗೆ ಹಾಕ್ಯಾರಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ. ನಮ್ಮ ತಂದೆ ಕಾಲು ಮುತ್ತಾದ ಕಾಲಿಂದ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟಾಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದೇ ಇಲ್ಲ? ಕಂಕಣ ಬಗ್ಗೆ ಕೂಡೇ ಬರಲ್ಲ? ಮದುವೆ ಆಗಿದ್ದೀನಿ ಸರ್, ಮೇಲೆ ಮಕ್ಕಳು. ಈಗ ರತ್ನಮ್ಮ ಬೇಕಾ ನಿಂಗೆ, ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬೇಡವಾ? ಅಷ್ಟು ಅದು ಇಲ್ಲಿ ಬೇರೆ ಬೂಡಳೆ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ನಿನ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಸಣ್ಣ ಆಯ್ತು. ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿನ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನಿಂತ ಐತೆ, ಹಿಂಗೆಲ್ಲ ಅದು ಇದು ಹೇಳಿದೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನುಲ್ರಿ. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ. ಸಣ್ಣಗ್ ಮಳೆ ಬೇರೆ ನಿಂತ ಆಯ್ತು ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ ಇತ್ತು. ಕಂಕಣ ಬಗ್ಗೆ ಕೂಡ ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ, ಅಲ್ವಾ? ಅಲ್ವಾ? ನಿಜನ ಸುಳ್ಳು? ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣಗ್ ಮಳೆ ನಿಂತೈತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ. ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು. ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ, ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಇದಕ್ಕೆ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು
ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ ನೀನ್, ಅವಳು ಮದುವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಇದು ಯಾರು ಸ್ವಾಮಿ? ಹಲೋ ಹಲೋ ಓ ನಮ್ ಅವ್ರಿಗೆ ಬರೀ ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ ಮಳೆ ಏನಿತಾಯ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವಾ? ರೈಟ್ ಮಾತಾಡ್ತೀನಿ ಬೇಸ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು ತಾಳ್ಮೆ ಪರೀಕ್ಷೆ ಮಾಡಬೇಡ, ಈಗ ನಿನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ. ದುಷ್ಟ ಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ ನಿನ್ಗೆ ನಾನ್ ಕೇಳೋ ಪ್ರಶ್ನೆ ಬೇಕೋ ಬೇಡವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು ಇಕ್ಕಿ ಸ್ವಾಮಿ, ಮಲಿಕಬೇಕು. ಹಲೋ ಹಲೋ ಒಳ್ಳೆ ತೋಟಗಳು ಸ್ವಾಮಿ. ಹಲೋ ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಅಲ್ಲ ಬೆಳಿಗ್ಗೆ ಹೇಳ್ತೀನಿ ಬಿಡಿ ಇಟ್ಕೆದ. ಹಾ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ ನಮ್ಮ ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ ಹಾ ಆಯ್ತು ಸರ್, ನಮಸ್ಕಾರ, ಒಳ್ಳೇದು ಇಡಿ. ಅಣ್ಣ ನಾನಣ್ಣ ದಾಸೇಗೌಡ್ರು ಕಣ್ಣನ್ ಪಾಠ ಮಾಡ್ತೀನಲ್ಲ ರವಿಣ್ಣ, ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರಕ್ಕೆ, ಇದಕ್ಕೆಲ್ಲ ಮಂಡ್ಯಾಗಲ್ಲ. ನೀವು ಯಾರು ಎಂತದ್ದು ಇದೈತೆ ಒಂದು ಯಾವುದೋ ಇದು ಬಬ್ರುವಾನ ಅರ್ಜುನಂದು ಒಂದು ಡೈಲಾಗ್ ಐತಿ. ಆ ಬಬ್ರುವಾನ್ ತಲೆನೇ ತೆಗಿಯ ಅಂತ ಅವ್ರ ಪಾತ್ರದಲ್ಲಿ ಯಾರು ಹುಟ್ಟಿದ ಮಗನ್ನೇ ಅಲ್ಲ, ಹುಟ್ಟಿದ ತಂದೆನೇ ತಲೆ ತೆಗಿಯ ಅಂತವ್ರು. ಆ ಕಲಾವಿದ ಕಲೆ ಅವರಲ್ಲಿ ಐತಿ. ವಾಕ್ ಚಾತುರ್ಯ, ಆಮೇಲೆ ಹಳೆಗಲ್ನಾಡ, ಎಂತೆಂತದ ಕನ್ನಡ ಎಲ್ಲ ಮಾತಾಡಿ ಅವರು. ಬಿಡು ಕೂಯ್ ಬೇಡ, ನಾನು ಯಾರು ಅಂತ ಗೊತ್ತಾಯ್ತಾ? ಅದೇ ಇದ್ರದು ಇದ್ರಂತಾರು ಹೊಸಪೇಟೆ ಡ್ಯಾಮು, ಬಾಗಲಕೋಟೆನ ಹೊಸಪೇಟೆ ಡ್ಯಾಮ್ ಬಿಡು ಅವೆಲ್ಲ. ಓ ಇದು 2600 ರೂಪಾಯಿ ಇದು ಮುಗ್ಬಟ್ಟು. ನರಸಿಂಹ ಅವ್ರನ್ನ ಕುಯ್ದು ಕ್ಲೀನ್ ಮಾಡಿ ಎಚ್ಕಟ್ ಮಾಡಿ ಇರೋನು ಅವ್ರಲ್ಲಿ ಆ ತರ ಬರಲ್ಲ ಅಂತ ನೀವು ಒಂದೇ ಒಂದ್ ಮಾತಾಗ ಗೊತ್ತಾಯ್ತು ಸ್ವಾಮಿ ನನ್ಗೆ. ಯಾರೋ ರಸಿಕಾ ಅಂತ ಅವರು ಎದೆಲ್ಲೂ ಅದಿಲ್ಲ ನಮ್ಮ ದಾಸೇಗೌಡರು ಕಲಾವಿದ್ರ ಹತ್ರ. ನಾನು ಪಾರ್ವತಿ ಶಕುನಿದು ಇದ್ರಾಗೆ ಆಡಿದ್ದಾರಲ್ಲ ಅಕ್ಕರೆ, ಕೊಳಬೇಡಿ ಅಂದ್ರೆ ಕೊಳಬೇಡಿ ಅಂತ 7 ಸಲ ಹೇಳ್ತಿದ್ರಲ್ಲ, ಹಂಗ ಹೇಳ್ತೀಯಲ್ಲ ಅಕ್ಕ. ಅಳಬೇಡಿ ಅಂತ ಮೈಕಾಗೆ ಇರ್ತಾರಲ್ಲ, ಹಂಗ ಹೇಳ್ತಿರಲ್ಲ. ಹುರಿಯೋದನ ಅಂತ ಹೇಳ್ತಾರಲ್ಲ, ಹಂಗೆ ಮಾಡಿ ಅಣ್ಣಾರ್ನ ಬೇಗನೆ ಕಳಿಸ್ಬಿಟ್ಟಿದ್ರ. ಸಿಂಹ ಓ ಏನ್ ಮಾಡ್ತಿದ್ಯ ಬಾರಪ್ಪ ಮನೆ ಹತ್ರ. ಇಲ್ಲಿ ಎಲ್ಲಾ ಕಿತ್ಬಿಟ್ಟು ಒಂದೊಂದಾಗಿ ಏಳ್ಸ್ಬಿಟ್ಟು ಮೂಗೇರಿಸ್ತಾ ಇದ್ದೀನಿ. ಏನ್ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಚಿನ್ನು. ನನ್ನ ನಿನ್ನ ಹತ್ರ ಬಂದ್ರೆ ಅಕ್ಕರೆ ಪೆಟ್ರೋಲು ಸಿಮೆಂಟ್ಗಿನ್ನ ಫಾಸ್ಟ್ ಆಗಿ ಹಚ್ಚಿ ಉರ್ದಿ ಬೆಂಕಿನ ಬೂದಿ ನಿಲ್ದಂಗೆ ಹಾಕಿ ಮಾಡ್ಬಿಡ್ತಾರೆ ನನ್ನ. ಏನು ನೀನ್ ಎಲ್ಲ ನಮ್ಮ ಅಜ್ಜಿ ಹಂಗೆ ಹಿಂಗೆ ಸಾಕೊಂಡೈತಿ. ಅಲ್ಲ ನೀನೇನು ಕೋಟ್ಯಾಧೀಶ್ವರ, ಕೋಟ್ಯಾಧೀಶ್ವರ ಫುಲ್ ಕೋಟ್ಯಾಧೀಶ್ವರ. ನಾನ್ ಪುಣ್ಯಕ್ಕ ಸಿಲ್ವರ್ ತಟ್ಟೆಗೆ ತಿಂದವನೇ ಜನಾರ್ದನ್ ರೆಡ್ಡಿ. ಕೋಟ್ಯಾಧೀಶ್ವರನ್ ತಿನ್ನೋದು ನಾನು ಸ್ಟಾರ್ಟ ನಾನ್ ತಿಂದಂಗೆ ತಿನ್ನಲ್ಲ. 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲನಾದ್ರೂ ಮೊಟ್ಟೆ ಆದ್ರೂ ಬೇಯಿಸ್ಕೊಂಡ್ ತಿಂತೀವಿ ನಾವು ಬಡವರಾದ್ರು. ನೀನ್ ಅಷ್ಟು ಪಾಪ ಮಕ್ಳನ್ ಬಿಟ್ಟೆ ನೀನು ಬಾ ತಿನ್ನು ಹೋಗ್ಸು ಅಂತ ಇನ್ನ ಹೊಸ ಹೆಣ್ಣು ಗಂಡು ಆಡ್ದಂಗ್ ಮಾತಾಡ್ತಾ ಇದ್ದೆ ನೀನು. ಅಷ್ಟು ವಯಸ್ಸಾಯ್ತು ನಿನಗೆ. ಮಕ್ಳೆಲ್ಲ ಒಳ್ಳೆ ಎಜುಕೇಶನ್ ಮಾಡವ್ರೆ. ನೀನು ನಿನ್ನ ಹತ್ರ ಬಂದ್ರೆ ಅಕ್ಕರೆ ಪೆಟ್ರೋಲು ಸಿಮೆಂಟ್ಗಿನ್ನ ಫಾಸ್ಟ್ ಆಗಿ ಹಚ್ಚಿ ಉರ್ದಿ ಬೆಂಕಿನ ಬೂದಿ ನಿಲ್ದಂಗೆ ಹಾಕಿ ಮಾಡ್ಬಿಡ್ತಾರೆ ನನ್ನ.
ಅದೇ ನಮ್ಮೂರಾಗೆ ಮುನ್ಸಿಪಲ್ ಕೆಲಸ ತಗೋರಲ್ಲ ಯಡಿಯೂರಪ್ಪ ಅವರ. ಏನಯ್ಯ ಮುಖ್ಯಮಂತ್ರಿ ಇದ್ ರೀತಿ ಮಾತಾಡ್ತಾರೆ? ಯಾರು ಫೋನ್ ಮಾಡಿಕೊಟ್ಟಿದ್ದು? ಯಾರು ಬರಲಿ ಫೋನ್ ಯಾರು ಮಾಡ್ಕೊಟ್ಟಿದ್ದು? ಆಯ್ತು ಸ್ವಾಮಿ, ಮುಖ್ಯಮಂತ್ರಿಗಳೇ ಸಂಕ್ರಾಂತಿ ಅದೆಂತದ ಹಬ್ಬ ಏನಯ್ಯ ಯಾವ ಹಬ್ಬ ಏನು ಅಂತ ನಿನಗೆ ಗೊತ್ತಿಲ್ಲ? ಏನು ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತೀಯಾ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮುಖ್ಯಮಂತ್ರಿ ಸ್ವಾಮಿಗಳೇ ಯಡಿಯೂರಪ್ಪರೇ. ಆಮೇಲೆ ತುಂಬಾ ಖುಷಿ ಆಯ್ತು. ಯಡಿಯೂರಪ್ಪ ಮುಖ್ಯಮಂತ್ರಿ ಮಾತಾಡ್ತಾರೆ. ಹಲೋ ಹಲೋ ಹೇಳಿ ಸ್ವಾಮಿ. ನಾನು ನಮ್ಮೂರಾಗ ಒಬ್ರು ಮುನ್ಸಿಪಲ್ ಕೆಲ್ಸಕ್ಕೆ ಹೋಗ್ತಾರೆ ಸ್ವಾಮಿ, ಯಡಿಯೂರಪ್ಪ ಅಂತ ಅವರು ಅಂತಿದ್ದು. ಏನಯ್ಯ ನೀನು ದೇಶದಲ್ಲೆಲ್ಲ ಫೇಮಸ್ ಆಗಿದೆ ನೀನು, ಆದ್ರೂ ನಿನಗೆ ಫೋನ್ ಮಾಡಿ ಮಾತಾಡಿದ್ರು ಏನ್ ಈ ತರ ಮಾತಾಡ್ತೀಯ? ಮುಖ್ಯಮಂತ್ರಿ ಯಡಿಯೂರಪ್ಪರ ಇನ್ಯಾರು ಏನು ಕನಸಿನಲ್ಲಿ ಬರ್ಬೇಕ ನಿನ್ಗೆ? ಮದುವೆಗೆ ಎಣ್ಣೆ ಇರುವಂತ ಮಗನ್ ಮದುವೆ ಮಾಡಿದೆ ಅಂತಲ್ಲ? ಎಲ್ಲ ಹೇಳ್ದ ಸ್ವಾಮಿ, ವಾಟ್ಸಾಪ್ ಮಾಡ್ದು ಕೊರೋನಾ ಬೇರೆ ಅಂತ ಅಂದ್ರಲ್ಲ. ಅದಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇರೋದು. ಆಯ್ತು ಯಡಿಯೂರಪ್ಪರೇ, ಇನ್ನೇನ್ ಸ್ವಾಮಿ ಸಮಾಚಾರ? ನಮ್ಮನ್ನೇ ಸಮಾಚಾರ ಕೇಳ್ತೇನಪ್ಪ, ಎಲ್ಲ ನೀನ್ ಹೇಳ್ಬೇಕು. ನೀನೆಲ್ಲ ಫೇಮಸ್ ಆಗಿದೆಯಲ್ಲ. ಏನ್ ಫೇಮಸ್ ಆಯ್ತು? ಎಲ್ಲ ಹಳೆ ಬಟ್ಟೆ, ಹಳೆ ಪಂಚೆ ಎಲ್ಲ ಹಳೇದ್ ಹಾಕಬೇಕು. ಈಗ ತಂದೆ ತಾಯಿ ಹಳೇದಾಗ್ಬಿಟ್ರು ಅಂತ ಅಂದ್ಬಿಟ್ಟು ಗುಜ್ರಿಗೆ ಹಾಕ್ಬಿಡ್ತೀವ? ಖಂಡಿತ ದೊಡ್ಡ ಮಾತು ಸ್ವಾಮಿ. ತಂದೆ ತಾಯಿ ಹಳೆಯರಾದ್ರು ಅಂದ್ರೆ ಅವ್ರು ಸೇವೆ ಮಾಡಿದ್ರೆ ಅವನು ಏನೋ ಮುಕ್ತಿ ಹೊಂದದು ಅಂತ. ಹಂಗಾಗಿ ನಮ್ದು ಅಲ್ಪ ಸೇವೆ ಮಾಡಿದ ತಂದೆ ತಾಯಿ ಈಗ ಪುಣ್ಯ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ. ಹಳೇದನ್ನ ನೆನ್ಕೋಬೇಕು, ಹಳೆ ಬಟ್ಟೆ ಹಳೆ ನೆನ್ಕೋಬೇಕು ಅಂತ ಅಂದ್ರೆ ಇವಾಗ ಅವ ಕುಡಿತಿದ್ದೆ ವಿಪರೀತ. ಅವಾಗ್ಲೂ ಹಳೇದ್ ನೆನ್ಸ್ಕೋಬೇಕು, ಅದನ್ನ ಕುಡಿಬಾರ್ದು. ನೆನೆಸ್ಕೊಂಡ್ರೆ ಇವಾಗ ತಂದೆ ತಾಯಿ ಬರ್ತಾರ, ಎಲ್ಲ ಹೋದ್ರು, ಅವ್ರನ್ನ ನೆನ್ಪಲ್ಲಿ ಇಟ್ಕೋಬೇಕು. ಆಯ್ತು ಸ್ವಾಮಿ. ಪೂಜೆ ಮಾಡ್ಬೇಕು. ಪಿತೃಪಕ್ಷ ಬಂದಾಗ ಅವ್ರಿಗೆ ಏನೇನ್ ಇಕ್ಬೇಕು ಎಲ್ಲ ಇಕ್ಬೇಕು, ಪೂಜೆ ಮಾಡ್ಬೇಕು ನೀವು. ಆಯ್ತು ಸ್ವಾಮಿ. ಪಿತೃಪಕ್ಷ ಮತ್ತೆ ಎಲ್ಲಿದ್ದೀರಾ ಇವಾಗ ನೀವು? ನಾವು ಇಲ್ಲಿ ಗುಂಸಿ ಸರ್ಕಲ್ ಆಗಿದ್ದೀವಿ ಸ್ವಾಮಿ. ಅಲ್ಲೇನ್ ಮಾಡ್ತಾ ಇದ್ರ? ಇಲ್ಲಿ ಒಂಚೂರು ಒಡವೆ ಬಿಡಿಸ್ಬೇಕಾಯ್ತು, ಬಂದಿದ್ದೇವೆ ಸ್ವಾಮಿ. ಒಡವೆ ಅಂತ ಕಡೆ ಅಡೆ ಇಟ್ಟಿದ್ರು. ಅವ್ನು ಕುಮಾರಸ್ವಾಮಿ ಹೇಳಿದ್ನಲ್ಲ, ಮಾಡಿದ್ನಲ್ಲ, ಅಪ್ಪ ಮಕ್ಕಳ ಸರ್ಕಾರದಲ್ಲಿ ನಿಮಗೆಲ್ಲ ಒಡವೆ ಬಿಡಿಸ್ಕೊಡ್ತೀನಿ ಅನ್ನಲ್ಲ, ಬಿಡಿಸ್ಕೊಟ್ನ? ಅವ್ರು ಇವ್ ಕಿತ್ಕೊಟ್ರು. ತಲೆ ಕೂದ್ಲು ಇಲ್ವಲ್ಲ, ಎಲ್ಲಿಂದ ಕಿತ್ಕೊಡ್ತಾನ ಅವನು? ತಲೆ ಕೂದ್ಲು ಇಲ್ಲ. ಮತ್ತೆ ಏನ್ ಮಾಡ್ಕೊಂಡಿದ್ಯಾ ನೀನು? ನಾನಿಲ್ಲಿ ಎಲ್ಲ ಒಂಚೂರು ಇದು ಅಂಗಡಿ ಇಕ್ಕೊಂಡು ತರಕಾರಿ ಮಾರ್ಕೊಂಡಿದ್ದೀನಿ ಸ್ವಾಮಿ. ಹೌದಾ? ನಮ್ಮ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ, ಬಳ್ಳಾಪುರ ನರಸಿಂಹರಾಜು ಅಂದ್ಬಿಟ್ಟು, ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಅವನು ಫೋನಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು. ನಾನು ಎಲ್ಲ ಕೇಳ್ದೆ, ನಾನು ರಾತ್ರಿ ಎಲ್ಲ ಕೇಳಿದೆ. ಅಲ್ಲೇ ವಯಸ್ಸಾಯ್ತೆ, ಜೋರ ಮಾತಾಡಕ್ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಯಡಿಯೂರಪ್ಪರೇ ಸ್ವಾಮಿ. ಆಮೇಲೆ ನಮ್ಗೆ ಹೇಳೋದು ನಾವು ಹೇಳಿದ್ವಿ. ಅವರು ಯಾರವರು ಅವ್ರಿಗೆ ಫೋನ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಬೆಳಿಗ್ಗೆಯಿಂದ ಮಾಡಿದ್ರೆ ಫೋನ್ ಎತ್ತನವಲ್ಲ ನೀ, ಯಾಕಪ್ಪ ನೀನು? ದೂರ ಅವ್ರಿವ್ರು ಅಭಿಮಾನಿಗಳು ಮಾಡ್ತಾ ಇರ್ತಾರೆ, ನೇಮ್ ಮಾಡ್ತಾರೆ. ಅವು ಅದೇ ಊರ್ ದನಕ ದೊಡ್ಡಬೋರೇಗೌಡ ಅನ್ನಿಸ್ಕೊಂತಾರೆ ಅಂತಲ್ಲ. ಹಲೋ, ಊರ್ ದನಕ ದೊಡ್ಡಬೋರೇಗೌಡ ಅಂತಲ್ಲ. ನಾನ್ ಇಲ್ಲಿ ಇಕ್ಕದು ಅಲ್ಲಿ ತಗೊಂಡೋಗಿ ಕೊಡೋದು, ಅಲ್ಲಿ ಇಕ್ಕದು ಇಲ್ಲಿ ತಗೊಂಡ್ ಕೊಡೋದು. ಅದ್ರಾಗೆ ನನಗೆ ನರೆ ಕೂದಲು ಬಂದು ಯಡಿಯೂರಪ್ಪರೇ. ಹೌದಾ? ಇನ್ನೇನಪ್ಪ ಸಮಾಚಾರ? ನಾನು ಫಾರಿನ್ಗೆ ಹೋಗಿದ್ದೆ ಒಂದ್ಸರಿ, ಅಲ್ಲೂ ನೋಡಿದ್ಮೇಲೆ ಅಲ್ಲೂ ಹೇಳಿದ್ರು, ಈಗ ಬಳ್ಳಾಪುರ ನರಸಿಂಹರಾಜು ಆಡಿಯೋ ಇದೇನು ಕೇಳಿ ಅಂತ. ನಾನು ಕೇಳಿಲ್ಲ, ಇಲ್ಲಿ ಬೆಂಗಳೂರು ಬಂದು ಕೇಳ್ದೆ ನಾನು. ಫಾರಿನಾಗೂ ಮಾತಾಡಿರಾ? ಫಾರಿನಾಗ ಯಾರೋ ಒಬ್ಬ ಕನ್ನಡದವನು ಇತ್ರವನು, ತುಮಕೂರು ಹತ್ರ ಗುಬ್ಬಿ ಅವನು. ಇರ್ಲಿ ಬಿಡಿ ಅಂತ ಅಲ್ಲೆಲ್ಲ ಮಾತಾಡ್ಕೊಳ್ಳಿ ಅಂತ. ಏನೋ ನಮ್ ಮನೆ ಬಾರ್ ಹೆಂಗೈತು ಹಂಗ ಆಗ್ಲಿ. ಇದನ್ನ ಯಾರು ನಮ್ಮನ್ನ ಒದೆ ಕೊಟ್ಟಿಲ್ಲ, ಯಾರನ್ನ ಚೆನ್ನಾಗಿ ಬಿಗ್ಗೇತಕನ. ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕು ನೀವು. ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ರೆ ಪಂಚಗಳಿಲ್ಲ ಉಟ್ಕೊಳಕ್ ಎಲ್ಲ ಹೊರದೋಗ್ಯವೆ. ಪಂಚರ್ ಯಾಕೆ ಹೋಯ್ತೀಯ? ಜಡ್ಡಿಲೇ ಹೋಗು. ನಾಯಿ ಕಡಿತಾವಲ್ಲ ಸ್ವಾಮಿ. ನಾಯಿ ಏನ್ ಕಡಿತಾವೆ? ಮನುಷ್ಯ ನೀನ್ ಕಡಿದ್ರೆ ನಾಯಿನೇ ಸತ್ತೋಗ್ಬಿಡುತ್ತಲ್ಲ. ಇನ್ನೇ ಸ್ವಾಮಿ ಇದು ಎದ್ಮಕ್ಕೆ ಬಂದೆ. ಇದು ಕೆರೆ ಕಡಿಗೆ ಹೋಗಿಲ್ಲ, ಕೆರೆ ಕಡಿಗೆ ಹೋಗ್ತಾ ಇದ್ದೀನಿ. ಕೆರೆ ಕಡಿಗೆ ಯಾಕೆ ಹೋಯ್ತೀಯ? ಕೆರೆ ಕಡಿಗೆಲ್ಲ ಹೋಗ್ಬೇಡ, ಜಾರ್ಗಿರ್ ಬಿದ್ರೆ ಆಮೇಲೆ ಮುಗೀತು ಕತೆ. ಆಯ್ತು ಸ್ವಾಮಿ. ನಿಮ್ಮ ಇದಂದ್ರ ನಾನ್ ನರಸಿಂಹಣ್ಣ, ಎಲ್ಲಿದ್ಯಣ್ಣ? ಯಾರು? ಅದೇ ನಾನ್ ರಾತ್ರಿ ಫೋನ್ ಮಾಡಿರ್ಲಿಲ್ವಣ್ಣ? ಯಾರು? ಅಣ್ಣ ಅಕ್ಕಿ ತರಕ್ ಆಸಿಲ್ಲ ಕಣ್, ಬಾರಣ ಅದು ಬಂದ್ ತಾಂಡೋಗಣ ಸೊಪ್ಪು. ನೆನ್ನೆಲ್ಲ ಕೆಲ್ಸ ಕಾರ್ಯ ಬಿಟ್ಟು ಕೂತಿದೀವಣ್ಣ. ಇದ ಮುಟ್ರಿ ಮುಸ್ಕನ? ಯಾಕಣ್ಣ ಈ ಬಡವ್ರು ಹಿಂಗಯ್ಯ ಅನ್ಸ್ಕಂತೀಯಣ್ಣ? ನೆನೆ ನಾವೆಲ್ಲನ ಹೋಗಿದ್ರೆ ಕೂಲಿ 600 ರೂಪಾಯಿ ಸಿಗದಣ್ಣ, ಅದು ಇಲ್ದಂಗ ನಾವೇನೋ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಹೇಳಿ ತಾಮಂದ್ ಇಕ್ಕಿದೀವಿ. ಇಷ್ಟು ಆತು ನಾವು ಮುಟ್ರಿ ಮುಸ್ಕ ಫೋನ್ ಮಾಡದಾಗ ನಿಮ್ಮ ತಲೆಗೆ ಎತ್ತು ತಲೆ 3 ಮಾತ್ರ ನುಂಗಿದ್ದೀನಿ.
ಕತ್ಲೆ ನಾವೆಲ್ಲ ಕೆಲ್ಸಕ್ಕೆ ಹೋಗಿದ್ರು 600-700 ರೂಪಾಯಿ ದುಡ್ಕೊಂಡ್ ಬರೀವಣ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಕೃಷ್ಣನೇ ಮಾತಾಡದಾಗ ಸುಮ್ಮನೆ ನೀವು ಮಾತಾಡೋದಾಗ ನೀವು ನಾವು ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಕೈಕೊಂಡಿದೀನಿ. ಕೃಷ್ಣನೇ ಹೇಳಿದ್ದು, ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾವ ಅಣ್ಣನ್ ತಗೊಂಡೋಗಿದ್ರಂತೆಲ್ಲ ಬಂದು ನಾವ್ ಹಣೆಯನೇನೆ ನೋಡೋ ಕೂಲಿ ಕೆಲ್ಸಕ್ಕೆ ನಾವು ಹೋಗಿದ್ರು ಒಂದ್ 600-700 ರೂಪಾಯಿ ಸಿಗೋದಣ್ಣ. ಮನೆಗ್ ತರಕಾರಿ ಎಲ್ಲ ಕೊಡೋರು. ಏನ್ ಗೊತ್ತಾ, ಬಂದಿ ಸೊಪ್ಪು ತಗೊಂಡೋಗ್ಬಿಡೋಣ, ಕಾಲ್ ಮುಗಿತೀನಿ ಅಣ್ಣ. ಹೇಳಣ್ಣ, ಯಾಕಣ್ಣ ಮಾತಾಡ್ತಾನೆ ಇಲ್ಲ? ಮಾತಾಡಕ್ ಒಂದ್ ಅವಕಾಶ ಪಡ್ಕೊಂಡ್ರೆ ಹಂಗೆ ಇದು ಈ ರೈಲು ಅಂತ ಹೋಗ್ತಲ್ಲ ಹಂಗೆ. ನಮ್ಮ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ನಮ್ಮ ಮಕ್ಳಿಗೆ, ಏನ್ ಮಾಡೋದಣ್ಣ? ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ಲಂಗೆ ಹಿಂಗೆಲ್ಲ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ಧಾರ ಆಗಲ್ಲ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲಣ್ಣ, ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ನಮ್ನ ಯಾಕೆ ಅನ್ಸ್ತಿ ಅಣ್ಣ? ಮಾತಾಡಕ್ ಒಣಸ್ ಬೆಂಕಿ ಕೇಳ ನಾನು ಶುಕ್ರವಾರ ಇಲ್ಲಿ ಓಡಾಡೋದು. ಇಲ್ಲಿ ನೋಡ್ರಿ ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂದಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ ಕಟ್ ಮಾಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು? ಬಿಟ್ರಿ ಬಿಸ್ಕತ್ತಂಬಂದ್ ಎಲೆನಾ ಅಣ್ಣ, ಚೀನಾಗೆ ಹ್ಯಾಂಗಿಲ್ಸ್ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ, ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ್ಣ, ಬಂದ್ ತಗೊಂಡೋಗಣ್ಣ. ಯಾರು ಸತ್ತಿರ ಮನೆ ಬಡ್ಕೊಂಡ್ ನಾವ್ ಬಿಡಿಸೋ ಅಂತ ಹೇಳಿದ್ ನಾನು ನಿಮ್ಗೆ. ಮುಟ್ಟಿನ ಹೋಗ್ಬೇಕಂತ ಓಡಾಡ್ಕೊಂಡ್ ಕುಂತವ್ರೆ ಸೊಂಟ ಹೊಡ್ತಾ ಅಂತ ಅಣ್ಣ. ಅವ ಅಕ್ಕಂಗೆ ಹೇಳ, ಅಕ್ಕ ನೀನು ನಮ್ ಬಡತನಕ್ಕೆ ದೇವ್ರ ಏನೋ ನಿಮಗ್ ಕೊಟ್ಟವನೆ ಕೋಟ್ಯಾಂತರ ರೂಪಾಯಿ ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ? ನೋಡು ಮಾತಾಡೋ ನಮ್ ಹಿಂಗಂದ್ರೆ ಸಾಕು ಮಾತಾಡ್ತಾರ ಅವ್ರು. ನಿಮ್ಮನ್ ಬಿಡಿಸು ಅಂತ ಹೇಳಿದ್ದಾರೆ. ನನ್ ಕೈ ಬಿಡ್ಬೇಡ ಅಣ್ಣ, ನಂದ್ 700 ರೂಪಾಯಿ ಕೂಲಿ ಕೊಟ್ಬಿಡೋಣ ಸಾಕು, ಲಾಭ ಏನ್ ಬೇಡ ಅಣ್ಣ. 700 ರೂಪಾಯಿ ಕೊಟ್ಬಿಡೋಣ. ನಮ್ಮ ರಾತ್ರಿ ಎಲ್ಲ ತಲೆ ಹೊಡ್ಕೊಂಡ್ ಮನಿ ಕಂಡಿದೀನಿ. ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಇಲ್ಲಿ ನೋಡ್ರಿ ಅಣ್ಣ. ಅಣ್ಣ, ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ. ನಮ್ಮನ್ನಡ ಲಾಸ್ಟಿಗೆ ನಾನು ರಾತ್ರಿ ಯಾರೋ ಅವ್ರು ಅಂಗಿ ಬಿಚ್ಚಿ ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ. ಅಣ್ಣ, ಮಗ ಅದೇನ್ ಕೊಡು ಮಗ. ಅಣ್ಣ, ಅಮ್ಮ ಇವ್ರ ಅಯ್ಯರೇ. ಅಣ್ಣ, ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ, ಹೊಟ್ಟೆಗೆ ಊಟ ಇಲ್ದೆ ಅಣ್ಣ, ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತಣ್ಣ. 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವ್ ಮಾಡಿದ ಕೆಲ್ಸದ್ದು. ಇದು ಕಾಂಗ್ರೆಸ್ ಇಂದು 280 ರೂಪಾಯಿ ಕೆಜಿ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ. 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ, ಬಂದ್ ತಗೊಂಡೋಗು. ಹೂವ ಬೇಕಾದ್ರೆ ತೆಗಿತೀವಿ, ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು. ಇದಂತೂ ಸತ್ಯ ಅಣ್ಣ. ನಾವು ಇದನ್ನ ಕೊಡ್ತೀವಿ ಕಾಂತೀರಾ ಅಣ್ಣ?
ಅಲ್ಲಿ ಕೆರೆ ಇದು ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಡ್ತು ಗದ್ದೆ ಬೈಲಾಗೆಲ್ಲ. ಅದಕ್ಕೆ ಏನ್ ಮಾಡೋಣ ಅಣ್ಣ? ಅದಕ್ಕೇನ್ ಮಾಡೋಣ? ಅದನ್ನ ಬಂದ್ ತೂಕ ಹಾಕ್ಸನ್ ತಗೊಂಡ್ ಹೋಗೋಣ. ನಾವು ಬರೋದು ಅಣ್ಣ ನೋಡೋಣ, ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ, ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ. ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ? ಮಾತಾಡಂದ್ರ ಅಣ್ಣ ಮಾತಾಡೋಣ. ನಾನೇನು ನೀನ್ ಮಾತಾಡ್ಬೇಡ ಅಂತಿದ್ದೀನಣ್ಣ, ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ. ಸುಮ್ನೆ ನಾನೇ ಮಾತಾಡ್ತಿದ್ದೀನಿ, ಸುಮ್ನಿದ್ಯಾ? ನಾ ಸುಮ್ಮನೆ ಕುಂತಿದ್ದೆ 1 ನಿಮಿಷ ಹೊತ್ತು ಮಾತಾಡಕ್ ಬಿಟ್ಕೊಟ್ಟಿಲ್ಲ. ಸುಮ್ಮನೆ ಕುಂತಿದ್ದೆ, ತಲೆ ಹೊಡ್ತು ಅಂತ ನೀರ್ ಕೊಡ್ವಾಗ ಇದು ನೋಡೋಣ. ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು. ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ನಾವು ಚೈನ್ ಅದು ಬಿದ್ದೋಗೋದು, ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು. ಅದು ಮತ್ತೆ ತಾಯಿನ ನೀನು ಮಾತಾಡ. ಮುಟ್ಟಿನ ಮುಸ್ರಿ ಅವನನ್ನ ತಾತಾರ ಹೇಳಕ್ ಹೋದ್ರೆ ಅದೇ ಬಡ್ಕೊಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನು ಹೊಟ್ಟೆ ಹರ್ಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋದಕ್ಕೆ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು. ಅಣ್ಣ ಇದು ನನ್ನ ನಂಬರು ಹೇಳಿದ್ದು ಕರೆಕ್ಟ್ ಆಗಿ ಹೇಳಿದಿರಾ? ಅಣ್ಣ ಅವಣ್ಣ ಹೇಳಿದ ಅಣ್ಣ, ಅವಣ್ಣ ಕಟ್ ಮಾಡ್ರಿ, ತಿರ್ಗಾ ಯಾರ ನಂಬರ್ ಮಾಡ್ತೀವಿ ಅಂತ ಹೇಳಿರಲ್ಲ. ಮತ್ತೇನು ಹಿಂಗ್ 2 ಮಾತಾಡಕ್ಕಿಲ್ಲ, ಅಲ್ಲಿ ಬಡ್ಕೊಂಡ್ ಸೊಂಟ ಹೊಡ್ಕೊಂಡೈತಿ ನಿಮ್ ಮನೆ ಒಳಗ. ಅಣ್ಣ ಅಣ್ಣ ಮಾತಾಡೋಣ. ಯಾಕಣ್ಣ? ಒಂದ್ ಅವತ್ತು ಊಟ ಮಾಡಮ್ಮ, ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು, ಇನ್ ಉಸಿರು ಎತ್ತಕ್ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದತೆ ಅಣ್ಣ ಬಂದು ತೂಕ ಹಾಕೊಂಡ್ ಹೋಗೈತೆ ಅಂತ. ನಾವು ಸೈಕಲಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ, ಗೋಣಿ ಚೀಲನ ಮುದ್ರಿಕೊಂಡು ಆ ಗೂಟ್ರ ಚುಚ್ಕೊಳೋದು, ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆಯ್ತು, ನಾನು ಕಾಣ್ತೀನಿ ಅಂತ. ಅಣ್ಣ 1 ನಿಮಿಷ ಕೇಳು. ಅಮ್ಮ ಆನಂದ ಅಬ್ಬಾ ಫುಲ್ ಆನಂದ. ಇನ್ನೇನು ಅಟ್ಟಿದಾಗ ಹೋಗಿ ರೂಸ್ ಕುಡಿಸ್ತಾರೆ. ಅಬ್ಬಾ ಆನಂದ. ಈಗ ಸಮಾಧಾನ ಆಯ್ತು ನರಸಿಂಹಣ್ಣ, ಹೇಳು. ಮಗ ಎಲ್ಲ ಅವ್ರಿಗೆ ಒಂಚೂರು ಹೇಳ್ಬಿಡು, ಆಗಲ್ಲ ಅಂತ. ಅವ್ರಿಗೆ ಎಲ್ಲ ಹಿಂಗ ಆಗಲ್ಲ, ಇದು ಅದೆಲ್ಲ ಅವ್ರಿಗೆ ಆಗಲ್ಲ, ಫೋನ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು. ವಾಂತಿ ಬಂದಂಗ ಆಗ್ತೈತೆ, ವಾಂತಿ ಮಾಡ್ತೀನಿ ಹೋಗಿ ನಾನು. ಹೇಳು. ಫೋನ್ ಮಾಡ್ದಾಗ ಕಟ್ ಮಾಡ್ಬೇಕು, ಸುಮ್ಮನೆ ಆಗ್ಬೇಕು, ಶ್ರೀಮಂಡಿಂದ ಮಾತೆಲ್ಲ ಆಡ್ಬೇಕು. ಯಾಕಣ್ಣ ವಾಂತಿ ಮಾಡ್ಕಂತಿದೀಯಾ? ಏನೋ ಸಾಂಬಾರ್ಗೆ ಏನೋ ಬಿತ್ತು. ನಾಟಿ ಕೋಳಿ ಸಾರು ಚೆನ್ನಾಗೈತಣ್ಣ. ನೋವು ತುಂಬ ಚೆನ್ನಾಗೈತಿ. ನೋವು ಫುಲ್ ನಾಟಿ ಕೋಳಿ ಸಾರು ಅಣ್ಣ. ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ, ಅದು ಹಂಗೆ ಅಣ್ಣ, ಹಂಗೆ ಬಾಯೊಳಗಾಸಿಂದ ತಿಂದ್ರೆ ತಿಗ್ದೊಳಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ. ನೋವು ಫುಲ್ಲಾಗಿ ಬಂದ್ಬಿಡ್ಬೇಕು, ನೋವು ಫುಲ್ಲಾಗಿ ಬಂದ್ಬಿಡ್ಬೇಕು. ಇಡಂದ್ರ ಆತಮೆ. ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು, ಸಮಾಧಾನ ಆಗೈತ್ ಕಣ್ರಿ ಈಗ.
ಅಲ್ಲ ಒಂದ್ ಹೇಳ್ತೀನಿ, ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೋಬೇಡಿ. ಹಿಂದೆಗಡೆ ನಿನ್ ತಿಕ್ಕ ಏನಾಯ್ತು ನೋಡಿ ನೋಡ್ರಿ. ನಿನ್ ತಿಕ್ಕ ಏನಾಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಖಂಡಿತ ಫೋನ್ ಮಾಡಿದ್ರೆ ನನ್ ನೋಡಿ ಮೊಬೈಲ್ ಎಲ್ಲ ಹೊಡೆಯಾಕ್ಬಿಡ್ತೀನಿ ನಾನು. ತುಳಿಗ್ ನಾ ಪುಣ್ಯಕ. Happy birthday to you, happy birthday to you, happy birthday ನರಸಿಂಹಣ್ಣ ಹುಟ್ಟಿದಬ್ಬ ಶುಭಾಶಯಗಳು, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ ಮಾಡ್ರಿ ಎಲ್ಲ, ಕೇಕ್ ಕಟ್ ಮಾಡ್ರಿ. ಇಲ್ಲ ನೀವು ನಿಮ್ದು ಬರ್ತಡೇ ಇಲ್ಲ ನರಸಿಂಹಣ್ಣಂದು, ನರಸಿಂಹಜಿ ಬಳ್ಳಾಪುರ. ಒಳ್ಳೇದ. ನಮ್ದೇನಿಲ್ಲ, ನಮ್ ಬರ್ತಡೇ ಗೊತ್ತಿಲ್ಲ ಸಂಗ್. ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನಗೆ. ಯಾವಾಗ ಹುಟ್ಟಿದ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ ಸಂಗ್, ಎಂದೂ ಮಾಡಿಲ್ಲ ನನಗೆ. ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದೀರಾ, ಹುಟ್ಟಿದಪ್ಪ ಗೊತ್ತಿಲ್ಲ ಅಂತೀರಾ? ಇಲ್ಲ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸಂಗ್. ಇದು ಅಣ್ಣ ಅಣ್ಣ ಓ ಹೇಳಿ ಸಂಗ್. ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗಣ? ಬೆಳಿಗ್ಗೆ ಏನಿಲ್ಲ ಸಂಗ್, ಯಾವ ಪಾರ್ಟಿ ಏನಿಲ್ಲ. ನಮ್ದು ಮಗಳದು ಇದು 17-18ನೇ ತಾರೀಕು ಮದುವೆ ಐತೆ ಸಂಗ್, ಅಷ್ಟೇ, ಇನ್ನೇನು ಇಲ್ಲ. ಅಣ್ಣ ನೀವು ಅಷ್ಟು ಕೋಟಿಗ್ ಬದುಕಿದೀರ, ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ಬಿಡ್ತಾರಣ್ಣ. ಯಾರ ನಿಮ್ಗೆ ಸುಳ್ಳು ಹೇಳ್ಯಾರ ಸಂಗ್, ನಾವ್ ಯಾವ್ದು ಬದುಕಿಲ್ಲ, ಏನೂ ಇಲ್ಲ. ಒಟ್ನಾಗೆ ನಾವು ಬರ್ತಡೇ ಏನು ಮಾಡ್ಕೊಳಲ್ಲ ನಾವು. ಅಣ್ಣ ನಿಮ್ ಹೆಂಗುಸ್ರೆ ಹೇಳಿದಣ್ಣ ನಿಮ್ ಬರ್ತಡೇ ಇವತ್ತು ಅಂತ. ಖಂಡಿತ ಇಲ್ಲ ಸಂಗ್. ಅಯ್ಯೋ ಅವ್ರೇ ಊಸ್ ಕಿತ್ಕೊಂಡ್ ಮಡಿಕೊಂಡವ್ರು, ಯಾವ ಬರ್ತಡೇನೂ ಇಲ್ಲ ನಮ್ದು. ಗೊತ್ತಾಗಲ್ಲ ಯಾರು ಅಂತ ಹೇಳಿ ಸಂಗ್. ನಾನ್ ಗಂಗರಾಜ. ಯಾರು ಇವ್ರು ಇದಂತದು ಹೂನಳ್ಳಿ ಗಂಗರಾಜು. ನಿಂತೋದಿಲ್ಲ ಸ್ವಾಮಿ, ನಾಟಕ 11ನೇ ತಾರೀಕು ನಾಟಕ ಇತ್ತು ನಾಳೆ. ನಿಂತಾಯ್ತು. ಏನ್ ಮಾಡೋಣ. ನಿಮ್ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನೆಯವ್ರು ಹುಟ್ಟದಬ್ಬ ಅಂತ. ಇಲ್ಲ ಇಲ್ಲ ಇಲ್ಲ, ನಿಮ್ ಹೆಂಗಸ್ರು ಕೇಳಿದ್ರಲ್ಲ ಮತ್ತೆ ಈಗ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ. ನೋಡ್ರೆ ನಮ್ ಫಿಲಮು ನಮ್ದು ತಿಕ್ಕರ್ಕೊಂಡು ಹುಡುಗಾಗ್ತಿದ. ಅದೇ ಏನಿಲ್ಲ, ತಿಕ್ಕರ್ಕೊಂಡೇನು ಈ ಮದ್ವೆ 2 ಮದ್ವೆ ಮಾಡ್ದು, ಒಂದು ಹುಡುಗಂದೇನು ಒಂದು ಹತ್ಲು ಹಲ್ದಂಗ ಆಗೋತು. ಅದೇನ್ ಲೆಕ್ಕಕ್ಕೆ ಬರಲ್ಲ. ಇದು ಸ್ವಲ್ಪ ದುಡ್ಡು ಕಾಸು. ಈಗೆಲ್ಲ ಬಡ್ಡಿ ಬರಲ್ವಾ ಅಣ್ಣ? ಬಡ್ಡಿಗಳು ಎಲ್ಲ ಏನ್ ಅವ್ರು ಬೇರೆ ಆತರ, ನಿಮ್ಮ ನಕ್ಕು ಅಂತ ಹಿಂಗೆ ಅಂತಾರಲ್ಲ ಅವ್. ನಿಮ್ಗೆ ಹಂಗ್ ಕೊಡಲ್ಲ ಸ್ವಾಮಿ, ಏನ್ ಮಾಡೋಣ. ಕೊಟ್ರೆ ಸಾಕು ಸ್ವಾಮಿ. ವೆಂಕಟೇಶು ರುದ್ರೇಶು, ಆಮೇಲೆ ಇವ್ರು ಸೀನಪ್ಪ, ಆಮೇಲೆ ಇವ್ರು ರುದ್ರೇಶು, ರುದ್ರೇಶು ಸೀನಪ್ಪ, ಆಮೇಲೆ ಲಕ್ಷ್ಮಮ್ಮ, ಆಮೇಲೆ ರಮೇಶು, ಕುಮಾರಪ್ಪ ಅವರು. ದೊಡ್ಡ ಎಷ್ಟು ಬಂತು ಅಂದ್ರೆ 1 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೀನಿ ಸರ್. ಅದಕ್ಕೆ ಈಗ ಮಣ್ ಮಾಡೋಗಿದ್ರು, ಯಾವ್ದೋ ಒಂದ್ ಹೆಣ ಎಬ್ಬಿಸ್ಕೊಂಡ್ಸಿದೀನಿ. ಯಾವ್ದೋ ಒಂದು ಮಣ್ ಮಾಡೋಗಿದ್ರು. ಕದ ತೆಗಿ ಮಗ, ಸದ ತೆಗಿ. ಅಲ್ಲ ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪಿಸ್ಕೊಂಡ್ ಇದು ಪೇಪರ್ ಕೊಟ್ಟಿದ್ರು. ಅದಕ್ಕೆ ನಾನು ಸೀದಾ ಕರ್ಕೊಂಬಂದ್ ನಿಮ್ಮ ಮನೆಗಳಿಗೆ ತಲುಪ್ಸೋಕೆ. ಯಾಕಣ 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಅಣ್ಣ ಯಾಕಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಇಲ್ಲಣ್ಣ, ನಾವು ದುಃಖದಲ್ಲಿದ್ದು ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಮುಚ್ಚಯ್ಯ ನೀನ್ ತಿಕ್ಕಲ್ ನನ್ನ ಮಗನೇ. ನನಗ್ ತಿಕ್ಲಿಡ್ಸಕ್ ಮಾಡ್ತಾ ಇದೀಯ ನೀನ್ ಫೋನ? 10 ವರ್ಷಕ್ಕೆ ಸತ್ತೋಯ್ತು, ಈಗ ಮಾಡ್ತಾ ಇದ್ಯಾ? ಹುಚ್ಚು ನನ್ನ ಮಕ್ಕಳ, ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣ ಐತ್ ಕಣ. ಯಾಕಣ? ಮುಂದಿನ ತಿಂಗಳು 5ನೇ ತಾರೀಕು, ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು.
ಅದಕ್ಕೆ 2020 ಮಣ್ ಮಾಡೋಣ ಅಂತ ಎಲ್ಲಾರ್ಗು ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದ್ ಲೇಟ್ ಆಯ್ತು ದೂರ ಊರಿಂದ. ಇವನು ನಿಂಗಪ್ಪ ರಂಗನ್ಮಯ್ಯರ 30 ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದು ನಾಳೆ 8 ದಿನ ಆಯ್ತು. ನಾವು 30 ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಂಗ್ ಕಾಣಿದ್ವಿ. ಇವ್ರು ಯಾರು ಇವಾಗ ಮಾಡ್ರ ತಿಕ್ಕಲ್ ನನ್ ಮಗ, ಅವ್ರ ಅಪ್ಪ ಅನ್ನಂಗ್ ಕಾಣ್ತಾರೆ. ಅವು ಮಣ್ಣು ಬಂದಿದೀವಿ. ಅದೇ ಇದನ್ನ ನಮ್ಮ ಇದು ಗೊಲ್ಲಳ್ಳಿದ 30 ತಾರೀಕು ಮಣ್ಣಿಗೆ ಬರಲ್ವ ಅಂತ ನಾವು. ಇವನ್ ಯಾರು 20 ಮಾಡಿರೋದ ಈಗ ಫೋನ್ ಮಾಡ್ತಾವ. ನೀವು ತಿಕ್ಕಲ್ ನನ್ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ ಮಗ ನಾನು. ಹೆಂಗೈತ್ ನೋಡು. ಅಣ್ಣ ಓ ನಮ್ಮ ಅಪ್ಪ ಅವ್ರದ್ದು ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲೆ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣ್ಸ್ಬಿಟ್ಟಿ, ಹುಣ್ಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನ ಅದ್ ಹೇಳೋದ್ ಎಷ್ಟೋ 1000 ಎಲೆ ಹಾಕ್ಬೇಕಂತೆ ನಮ್ಮ ಅಪ್ಪನ್ ಗುಂಡಿ ಒಳಿಕೆ. ಅಮ್ಮ ನನಗೂ ತಿಕ್ಲಿದೆ ಅಂತ ಕಾಣ್ತಿದ್ವಿ ಇವಾಗ. ತಾಯಿ ನಾಯಿ ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಹತ್ತಿರ ನಿಮ್ಮ ಅಪ್ಪನೊಳಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ ಮಾಡಿಲ್ಲ ಅಣ್ಣ ನಾವು. 10 ವರ್ಷದಿಂದ ಬತ್ತಲೇ ಇಲ್ಲ ನೆಂಟ್ರು. ಈಗ ಬಂದ್ರು ಇವತ್ತು. ಈಗ 5 ತಿಕ್ಲ 10 ವರ್ಷ ನೀನು ನಿಮ್ಮ ಅಪ್ಪ ಸತ್ತ ಬಿಟ್ರ ಮಕ್ಳು ಗಾಳಿ SLC ಓದ್ತಾ ಇರ್ತವೆ. ತಿಕ್ಕಲ್ ನನ್ನ ಮಕ್ಕಳು ಇವರು ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪಣಿತ ಕಟ್ಟಿ ಹಾಕದ್ ಬಿಟ್ಟು. ಅಣ್ಣ ನಮ್ಮ ಅಪ್ಪ ಅವರು ನಿಮ್ಮ ಅಪ್ಪರು 10 ವರ್ಷ ಸತ್ತೋಗಿದ್ರು. ಈಗ ನನಗ್ ತಿಕ್ಲಿರ್ತಾಗ ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಇಲ್ಲ, ನಾವು ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಡಿಕೊಂಡಿದೀವಿ. ನೆಂಟ್ರುಗಳು ಬರ್ಬೇಕಾಯ್ತಲ್ಲ ಅಣ್ಣ ದೂರದಿಂದ ಎಲ್ಲ. ಅಂತ ಇಷ್ಟು ವರ್ಷ ಆದ್ರೂ ನೆಂಟ್ರು ಬಂದಿಲ್ವಾ? ಅಣ್ಣ ನೆಂಟ್ರುಗಳು ದೂರದಿಂದ ಬರೋದ್ ಬೇಡ. ನಾನು ಬೆಂಗಳೂರಾಗಿದ್ರು, ಶಿವಮೊಗ್ಗ ಲೆಕ್ಕ ಹಾಕು. ಬೆಂಗಳೂರಿಂದ 10 ವರ್ಷದಿಂದ ಬಂದಿಲ್ವ? ಇರುವೆ ನಡ್ಕೊಂಬತ್ತಿದ್ವಿ. ಇರುವೆ ಬೆಂಗಳೂರಿಂದ ಇರುವೆ ನಡ್ಕೊಂಬತ್ತಿದ್ವಿ ಇಲ್ಲಿಗೆ ತುಮಕೂರಿಗೆ 3 ದಿನಕ್ಕೆ. ಅಣ್ಣ ನೀನು ಕಾಮಿಡಿ ಮಾಡ್ತಾ ಇದ್ಯಾ? ನಮ್ಮ ಅಪ್ಪ ಸತ್ತ ಇರೋ ದುಃಖ ನಮಗ್ ಗೊತ್ತು ಕಣ. ಆ ದುಃಖ ನಮ್ಗ ನಮ್ಮ ಮಕ್ಕಳಾಗಿ ಹುಟ್ಟಿ ನಾವು ನಮ್ಮ ಅಪ್ಪನ ಋಣ ತೀರಿಸ್ಬೇಕು, ಗೊತ್ತಾಯ್ತಾ? ನೀನ್ ಆತರ ನಿಮ್ ಹೆಂಡತಿಗೆಲ್ಲ ಹೇಳಿ ನಮ್ನೇನ್ ಅಪಹಾಸ್ಯ ಮಾಡ್ತಿದ್ದೀರಣ್ಣ. ಯಾಕಣ್ಣ ನಾವು ಏನು ಗೊತ್ತಣ್ಣ ನಿಮ್ಗೆ ಫೋನ್ ಮಾಡಿದ್ದು? ನಮ್ಮ ಅಪ್ಪನ ಸಮಾಧಿ ಒಳಕ್ಕೆ ಹುಣ್ಸೆ ಎಲೆ ಬೇಕು. kg 250 ರೂಪಾಯಿ ಹೇಳಿದ್ರು ಅವ್ರು ಯಾರೋ. ಅದಕ್ಕೆ ಇಲ್ಲೇ ನರಸಿಂಹರಾಜಂಗ್ ಫೋನ್ ಮಾಡ್ರಿ, kg 200 ರೂಪಾಯಿ ಕೊಡಿಸ್ತಾರೆ ಅಂತ ಅಂದ್ರು. ನಾನಿಗೂ ತಿಕ್ಲಿಡಿ ನಮ್ಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ. ಅಣ್ಣ ನನ್ ಮಗನೇ ಅಣ್ಣ ಅಣ್ಣ ಮಾಡ್ತಾ ಇದ್ದೆ ನೀನು. ಅಣ್ಣ ನಮ್ ತಾಯಣೆಗೂ ಇಲ್ಲಣ್ಣ. ನಮ್ಮ ಅಪ್ಪನ ಸತ್ತಾಗ್ಲೂ ಇಲ್ಲ. ನಿಮ್ಮ ಅಪ್ಪ ಇದ್ರಲ್ವಾ? ನಿಮ್ಮ ಅಪ್ಪ ಜೊತೆ ಬಂದ ನಿಮ್ಮ ಅಪ್ಪ ಸತ್ತ 10 ವರ್ಷ ಆಯ್ತು. ನೀನ್ ನಾಳೆ ಇನ್ನು ಮೊಮ್ಮಕ್ಳು ಹುಟ್ಟವ್ರ ನಿನ್ಗೆ. ಈಗ ನೆಂಟ್ರು ಬರ್ತಾವ್ರ 15ನೇ ತಾರೀಕು. ಅಣ್ಣ ನಮ್ಮ ಅಪ್ಪ ಸತ್ತೋಗಿರ್ಬೋದು, ಇನ್ನ ಮಣ್ಣು ಮಾಡಿಲ್ಲ ನಾವು. ಯಾಕೆ ಆತರ ಮಾತಾಡ್ತಿದ್ದೆ ಹೇಳು? 10 ವರ್ಷದಿಂದ ಮಾಡಿ ಕಟ್ಟಿದ್ರಿ ನಿಮ್ಮ ಅಪ್ಪನ? ಅಣ್ಣ ನೆಂಟ್ರುಗಳು ಬರೋದ್ ಬೇಡವಣ್ಣ ದೂರದಿಂದ. ಎಷ್ಟು ಜನ ಹುಟ್ಟಿದ್ ನನ್ ಮಗ ಅಂತ ಹೇಳ. ನೀನ್ 10 ವರ್ಷದಿಂದ ನೆಂಟ್ರುಗಳು ಬತ್ತಲ್ಲಿ ಅವ್ರ ಇರ್ತಿ. ಲೆಕ್ಕ ಹಾಕ್ರಿ ಗೌಡ್ರಿ. ಈ 15ನೇ ತಾರೀಕು ಮಣ್ಣು ಐತಿ. 10 ವರ್ಷದಿಂದ ಇವ್ರ ಅಪ್ಪ ಸತ್ತೋಗಿವನಂತಿ. ಇವು ನನ್ನ ಮಗ್ಗಿ ಹಿಡಿದ್ರೆ ಹುಚ್ಚು ನನಗಿಡಿಸ್ತಾವನು. ಅಣ್ಣ ಈಗ 200 ರೂಪಾಯಿ kg ಹಂಗೆ ಹುಣ್ಸೆ ಎಲೆ ಬೇಕು, ಕೊಡಿಸ್ತೀಯ ಇಲ್ವಾ ಅಷ್ಟೇ? ಹುಣ್ಸೆ ಎಲೆ ಹಾಸಿ ಇವ್ರ ಅಪ್ಪನ್ ಮಣ್ಣು ಮಾಡ್ತಾರೆ ಅಂತೆ. 200 ರೂಪಾಯಿ kg ಬಿಡಿಸ್ಕೊಂಡ್ ಕೊಡ್ಬೇಕಂತೆ ಹುಣ್ಸೆ ಹಣ್ಣೆಲೆ. ಅಣ್ಣ ಅದ್ ಎಣ್ಸ್ಕೊಂಡ್ ಬರ್ಬೇಕಣ್ಣ. 7,000 ಎಲೆ ಬೇಕು. ಎಣ್ಸ್ಕೊಂಡ್ ತಗೊಂಡೋಗ್ಬೇಕಂತೆ ಹೇಳ್ತಾವ. ನೀವು ಯಾರೋ ದೊಡ್ಡ ತಿಕ್ಕಲ್ ನನ್ ಮಗ. ಅಣ್ಣ ಯಾಕಣ್ಣ ಹುಣ್ಸೆ ಎಲೆ ಎಣಿಸ್ಕೊಂಡ್ ಹೋಗ್ಬೇಕಂತ ನೋಡ್ರಿ. ಅವ್ನ ಯಾರೋ ಕಾಂಗ್ರೆಸ್ ಗಿಡದಲ್ಲಿ ಹೇಳಿದ್ನಲ್ಲ ಮೂಗೊಟ್ಟು. ಇವನು ಯಾರೋ ತಿಕ್ಕಲ್ ನನ್ ಮಗ ಹುಣ್ಸೆ ಎಲೆ ತಗೊಂಬರ್ತಾವ ಅವನು. ಅಣ್ಣ 10 ವರ್ಷದಿಂದ ಸತ್ತೋಗ್ರಂತ ಇವ್ರಪ್ಪ. ಅಗೋ ಅಪ್ಪಾಜಿ ಮಾತಾಡ್ತಾರೆ ಕಣ್ಣು. ಓ ಅಪ್ಪಾಜಿ ಉಸಿರಾಡ್ತಾ ಐತೆ ಮಾತಾಡಿ. ಏಯ್ ಅಪ್ಪಾಜಿ ಹಲೋ ಅಪ್ಪಾಜಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್ ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ. ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು. ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನ ಅದೇ ರೇಟಿಗೆ ತಾಂತೀವಿ. ಏಯ್ ನಿಮ್ ತಗೊಳ್ಳೆ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಸ್ವಲ್ಪ. ಇಲ್ಲ ನಿಮ್ ತಗೊಳ್ಳೆ ತಾಂತೀವಿ ಬಿಡಿ ಸ್ವಾಮಿ.
ಈ ರಕ್ತ ಹೋದ್ಮೇಲೆ ಇದು ಯಾಕೆ ಜ್ಞಾಪನೆ ಬರಲ್ಲ ಮಗ. ಜ್ಞಾಪನ ಚೇಂಜ್ ತಳಿ ಅವರೇ ಹೇಳು. ಎಷ್ಟು ಜನ ಮಕ್ಳು ಹೇಳಿ? ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಅಲ್ಲ ನಿಮ್ ಮಗರಿಗೆ ನಿಮ್ದೇನೈತೆ ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ಫಾರೆಸ್ಟ್ ಹೋಗನ್ ಬಿಡು. ಎಲ್ಲ ಬೇಜನ್ ಜನ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು. ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ನಿಮ್ ಬಿನ್ನಾದ್ರ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತವಿರೋದೆಲ್ಲ ನಿಂದು, ನಿಂತವಿರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರಲ್ಲಿ ತಗ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ಕಿತ್ರೆ ಇದು ಹೊಟ್ಟೆ ಬಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿಸಿಲ್ದಾಗ ಪಾಣಿಸಿಲ್ದಾಗ ನಾಯಿ ಹೇಳ್ದ ಆಚೆ ಸಿಗ್ತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವ್ ಕಿತ್ಕೊ. ನೀನ್ ಗಂಡ್ಸತ್ ಮುಂಡ್ಯಾರ್ ನೋಡ್ಕೊಂಡ್ ಓಡಾಡಲ್ಲ, ಬೋಳಿ ಮಗ. ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗಲೇ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ ಇವನ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಆಗುತ್ತಾ? ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗಿದ್ದು. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ. ಎಲ್ಲಿಗೆ ಬರ್ಬೇಕು ಹೇಳ? ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ. ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ನಾ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕಂತೀನಿ. ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ಲಕ್ಷ ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ಡು ಬೇರೆ ಹೊತ್ತು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ. ನೀನ್ ಇಷ್ಟರಲ್ಲಿ ನೋಡ್ಲಾ, ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಇಲ್ಲ, ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ.
ತೋಡ್ ಸಿಕ್ಕಂತ ಇಲ್ಲ ನೀವು ಫೋನ್ ಮಾಡೋದೇ ಬೇಡ ಸ್ವಾಮಿ. ನಿಮ್ ನೋಡಿ ನೀವು ಫೋನಲ್ಲಿ ಮಾಡೋದೇ ಬೇಡ ಸ್ವಾಮಿ. ಖಂಡಿತ ನೋಡಿ ನಮ್ಮನ್ನ ಆಲೆ ಅರ್ಧ ಜೀವ ಮಾಡಿ ನಾನು ಗ್ಲೂಕೋಸ್ ಹಾಕ್ಕೊಂಡಿದ್ದೀನಿ. ನಿನ್ಗೆ ಆದಷ್ಟು ಬೇಗ ಮರಣ ಬಂದ್ಬಿಟ್ಟಿತ್ತು. ಯಾರಿಗೆ? ನಿನ್ಗೆ. ನನಗೆ ಮರಣ ಬಂದಿತ್ತ? ಮರಣ ಬಂದ್ಬಿಟ್ಟಿತ್ತು. ಪೂಜೆ ಎಲ್ಲ ಮಾಡಿ ಅದು ನಿನ್ನ 1 ತಿಂಗಳು ಮುಂದಕ್ಕೆ ಹಾಕಿದೀನಿ. ಪೂಜೆ ಮಾಡಿ 1 ತಿಂಗಳು ಮುಂದಕ್ಕೆ ಹಾಕಿದ್ರ? ಮುಂದಿನ ತಿಂಗಳು 20ನೇ ತಾರೀಕು ಸತ್ತೋಗ್ತೀನಿ ನೀನು. ನೋಡಿ ಹೇಳಿ ಸರ್, ಪೂಜೆ ಮಾಡಿ ನನ್ನ ಮರಣ ಮುಂದಕ್ಕೆ ಹಾಕಿದಿರಾ? ಮುಂದಿನ ತಿಂಗಳು 20ನೇ ತಾರೀಕಿಗೆ ಸತ್ತೋಗ್ತೀನಿ ನೀನು. ನಿಮ್ದು ಅಲ್ಲ ಸ್ವಾಮಿ, ನಾನು ಕೆಟ್ಟ ಮಾತಾಡ್ಬೇಕಾಗತ್ತಿನ. ನಮ್ಮ ಫೋನ್ ಆಯ್ತಯ್ಯ ಆರಾಮ ಮಾಡ್ತಿದೀವಿ ಅದು ಇದು ಅಂತ ಆಮೇಲೆ ನಮ್ಮನ್ನ ಊಟದಲ್ಲಿ ಕಿತ್ತ ಹಾಕಿರಿ. ಅಮ್ಮನ ನೋಡಿ ಎಲ್ಲ ಹೋದ್ರಿ ನೋಡಿ ಹೋಗಿ ಮುಚ್ಕೋತಾ ಇದ್ದೀವಿ. ಅಲ್ಲಿ ನನ್ ಮರಣ ಆಗ್ತಿರ. ನೆನ್ನೆ ನಮ್ಮ ಹುಡುಗ ಸತ್ತೋದ. ಮೊನ್ನೆ ದಿನ ಅವ್ರ ಯಾರು ಯಜಮಾನ್ರು ತೀರೋದ್ರು. ಯಾಕಪ್ಪ? ಎದೆ ಹಿಡ್ಕೊಂಡಂಗಾಗಿ ನೀವು ಎದುರಿಸಿ ನಾವು ತುಲ್ಲಾಗಿ ಊಟ ಹೇಳ್ತೀರಾ? ಹೌದು. ಆರೋಗ್ಯ ಪುಣ್ಯ ಹೊಂದ್ಕೊಂಡು ಹೋಯ್ತಂದು. ಅಲ್ಲಪ್ಪ ನರಸಿಂಹರಾಜು, ಸುಮ್ಮನೆ ಸ್ವಾಮಿ, ಹೆಂಗೆ ಯಾಕೆ ಎದುರಿಸ್ತೀರ ನಮ್ಮನ್ನ? ಆರೋಗ್ಯವೇ ಹೆಂಗು ತಮ್ಮ ಮುಟ್ರಂಗಾಗಿ ಹೋಗಿದ್ದೀನಿ ನಾನು ಎದುರ್ಕೊಂಡು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ ಅಂತ ಅಂತೀಯ. ನಿಮ್ಮ ಅಮ್ಮ ನಮ್ಗೆ ಇಲ್ಲಿ ದಿಗ್ಲು ಎತ್ಕೊಂಡ್ ಬಂದೆ ಸಾಹಿತ್ಯ ಅಂದು ಅದೇಂಗ್ ಭಾಗ್ಯ ಬರ್ತದೆ ನೋಡಪ್ಪ. ಅಪ್ಪಗ ನಾನು ಸುಮ್ಮನೆ ಯಾವಾಗ ಎಡುಸ್ತಿರೋ ಸ್ವಾಮಿ. ನೀನು ಫೋನ್ ಮಾಡಕ್ ಮೇಲೆ ನಾನು ಇದು 14 kg ಹೊಟ್ಟೆ ಬಂದೈತೆ. ನೋಡಪ್ಪ, ಆರೋಗ್ಯ ಎಲ್ಲಾರ್ಗು ಚೆನ್ನಾಗಿರ್ಬೇಕು. ನನ್ನಂಗೆ ಆರೋಗ್ಯ ನಿಮ್ಮ ತುಳ್ಳಿ ಬಿಡ್ತೆ. ಹೌದಾ? ನಿಮ್ಮ ತುಳ್ಳಿನ ಸ್ವಾಮಿನ ಸುಮ್ಮನೆ ಯಾಕಪ್ಪ? ಮತ್ತೆ ಯಾಕೆ ಎಲ್ಲ ನನಗೆ ಬಿಡೋದು ಕೂತ್ ಬಿಡೋದು? ಸತ್ತೋಗ್ತೀಯ ನೀನು. ಆರಾಮ ಮಾಡ್ಕ. ಡೇಟ್ ಮುಂದೆ ಹಾಕಿದ್ದೀನಿ. ನನಗೆ ಬರ್ದು ನೀನೇ ಬರ್ದಿದ್ದೆ ಹಳೆ ಬರೋಣ. ಅವೆಲ್ಲ ಬಿಡು ನೀನು. ಈಗ ನಿನ್ಗೆ ಇವತ್ತು ನಿನ್ನೆ ಸಾಯಂಕಾಲ ಮರಣ ಆಗ್ಬೇಕಾಯ್ತು. ರಾತ್ರಿ 8:00 ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ನಿನ್ಗೆ. ನೋಡ್ರಿ, ಹಾರ್ಟ್ ಅಟ್ಯಾಕ್ ಆಗ್ಬೇಕಾಯ್ತು ಅಂತೆ. ಮುಂದಿನ ತಿಂಗಳು ಮುಂದಿನ ತಿಂಗಳು 20ನೇ ತಾರೀಕೊಳಗೆ ನಿನ್ಗೆ ಆಕ್ಸಿಡೆಂಟ್ ಆಗುತ್ತೆ. ನಿನ್ನ ತಲೆ ಎಲ್ಲ ಒಡೆದೋಗಿ ಕೈ ಕಾಲೆಲ್ಲ ಮುರಿದೋಗಿ ನೀನ್ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತೀಯ. ಹೌದ್ರಿ, ಈಗ ನಮ್ಮ ಕಾರಾಗ ಹೋಗ್ತಾ ಇದ್ದೀವಿ. ಮುಂದೆ ಕೂಡ ಫೋನ್ ಮಾಡೋದು ನೋಡ್ರಿ. ಈಗ 3 ತಿಂಗಳೊಳಗೆ ಆಕ್ಸಿಡೆಂಟ್ ಆಗಿ ಹೋಗ್ತೀನಿ ನಾನು. 3 ತಿಂಗಳಲ್ಲ, ಮುಂದಿನ ತಿಂಗಳು. ಗಂಟೆ ಬೇರೆ ಅಲ್ಲಾಡ್ತಾ ಇದ್ದೀವಿ. ಯಾಕೋ ಸತ್ಯ ಅನ್ನೋ ಕಾಣುತ್ತೆ. ಯಾರು ಗಂಟೆ ಬೇರೆ ಅಲ್ಲಾಡ್ತಾ ಇದ್ದಾನೆ. ಯಾರೋ ಸತ್ಯ ಅನ್ನೋ ಕಾಣುತ್ತೆ. ಹೂನಪ್ಪ, ಸತ್ಯ ಸತ್ಯ ಸತ್ಯ. ಕಾರ್ ನಿಲ್ಸಿ ಹೋಗ್ರಿ. ನಿಧಾನಕ್ಕೆ ನಾನು ಒಂದಿಷ್ಟು ಸ್ವಾಮಿ ಮಾಡಿವ್ರಿ. ಹಲೋ, ಇದು ಸತ್ಯ ಸತ್ಯ ಸತ್ಯ. ಮುಂದಿನ ತಿಂಗಳು 20ನೇ ತಾರೀಕಿಗೆ ನಿನ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯ. ನೋಡಿ ಸ್ವಾಮಿ, ಪ್ರವೀಣ ಕೇಳ್ರಿ ಅದೇನು ಕೊಡ್ರಿ ನಿಮ್ಗೆ ಯಾಕೆ ಸ್ವಾಮಿ? ನಮ್ಗೆ ಇಷ್ಟೆಲ್ಲ ಜನಗಳು ನೋಡಿ ಕಾರ ಹೋಗ್ತಾ ಇದ್ವಿ. ನಾವು ಇಲ್ಲಿ ಅಪ್ಸಿಯಲ್ಸ್ ಇದ್ದೀವಿ ಇವಾಗ. ನೋಡಪ್ಪ, ನೀನ್ ಅಪ್ಸಿಯಲ್ಲೇ ಆಗಿರು. ಅಪ್ಸಿಯಲ್ಸ್ ಆಗಿರು. ನೀವು ಅದ್ರೆಲ್ಲ ಹೇಳ್ಕೊಂಡು ನಮ್ಮ ಮಾನ ಮರ್ಯಾದೆ ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ ನಾನು. ಅಲ್ಲ, ಆ ಲಕ್ಷ್ಮಣ್ ಗಂಡ್ಸತ್ ಮನೆ ಬಾಗ್ಲಿಗೆ ಹೋದ್ರು ನೀನೇ ಮಾತಾಡೋದು ಅಂತ ಕೊಡ್ತಾರೆ ಓಟ್ ಕೇಳಕ್ ಹೋದ್ರಿ. ನರಸಿಂಹರಾಜು ನಾನು ಪುಣ್ಯ ನೀನು. ನರಸಿಂಹರಾಜು, ಹಲೋ ನೋಡಪ್ಪ, ನೀನು ಆ ಗಂಡ್ಸತ್ ಮುಂಡೆ ಲಕ್ಷ್ಮಣ್ ಮುಂದೆ ದುಡ್ಡು ಇಸ್ಕೊಂಬ. ಹಲೋ, ಎಲ್ಲಣ್ಣ ಬಂದ ಇನ್ನ ಎಲ್ಲಿಗಣ? ಹೇಳಲಿಲ್ಲ, ನಿನ್ ಗೊತ್ತಿಲ್ವಣ್ಣ? ನಾನು ಕಾಯ್ತಾ ಇದ್ದೀವಿ ಬಾಣ ಇಲ್ಲಿ ಬೇಗ. ನೀವ್ ಯಾರು ಕಾಯ್ತಾ ಇದ್ದೀರಾ? ನಾವು ಬರ್ತೀನಿ ಅಂತ ಯಾರು ಕೇಳಿರಲ್ಲ. ನೋ, ನಿಂಗೆ ಗೊತ್ತಾಗ್ಲಿಲ್ವಾ? ಕೊರೋನಾ ಮತ್ತೆ ಸ್ಟಾರ್ಟ್ ಆಗೈತೆ. ಅದೇ ಗೊತ್ತಾಗಿಲ್ಲ. ಕೊರೋನಾ ಮತ್ತೆ ಸ್ಟಾರ್ಟ್ ಆಗೈತೆ. ಇವನು ಕೃಷ್ಣ, ನಮ್ ಕೃಷ್ಣ ನನಗೂ ನಿನಗೂ ಎಣ್ಣೆಲ್ಲ ಕೊಡ್ತಾ ಇದ್ನಲ್ಲಪ್ಪ ಅವಾಗ. ಅವ್ನ್ ಕೃಷ್ಣ, ಅವ್ನ್ ಶಂಕರ, ಅವನ ಹೆಸರು ಕೃಷ್ಣನೇ ಅಂತ ಗೊತ್ತಿಲ್ಲ. ಅವ್ನು ಕೊರೋನಾ ಬಂದು ಕಣಣ್ಣ, ಗೊತ್ತಾಗಿಲ್ವಾ? ಏನಪ್ಪ ನೀನು ಎಷ್ಟು ಕ್ಲೋಸ್ ಆಗಿದ್ದೆ ನೀನು ಕೃಷ್ಣಪ್ಪ ಸತ್ತಾಗಿರೋದೇ ಗೊತ್ತಿಲ್ಲ ಅಂತೀಯಲ್ಲ ನೀನು. ಬಾ ಅಂತ ಹೇಳಿದ್ರು ಬೆಳಿಗ್ಗೆ ಫೋನ್ ಮಾಡಿ ನಿಮ್ ಹೆಂಗಸ್ರು ಎತ್ತಿದ್ರು. ಇಲ್ಲ ನಮ್ಗೆ ಯಾರು ಹೇಳಿಲ್ಲಣ್ಣ.
ಈ ಸರಿ ಈಗ ಬೇಗ ಬಾ, ಇಲ್ಲಿ ನಾವು 4 ಜನ ಇದ್ದೀವಿ. ನಾವು 4 ಜನ ಹೆಣ ಎತ್ಕೊಂತೀವಿ. 4 ಜನ ಸಾಕಲ್ಲ. ಇನ್ನೊಬ್ರು ಮುಂದೆ ಬೇಕಲ್ಲಣ್ಣ, ಮುಂದೆ ಅದು ಇದೇನು ಕುಡಿಕೆ ಹಿಡ್ಕೊಂಡು ತಲೆ ಬಳಸ್ಕೊಂಡು ಮುಂದೆ ಬಾಯಿ ಬಿಡ್ಕೊಂಡು ಹೋಗ್ಬೇಕಲ್ಲಣ್ಣ, ಅದಕ್ಕೆ ಬೇಕು. ಯಾರೋ ನೋಡಿ. ಅಲ್ಲ ಕೃಷ್ಣಂಗ್ ನೀನು ಅಂದ್ರೆ ಭಾಳ ಇಷ್ಟ ಅಲ್ಲಣ್ಣ, ಅದಕ್ಕೆ ಬಂದ್ಬಿಡು. ಅವ್ರ ಮನೆಯವರು ಕೊರೋನಾ ಬಂದೈತೆ ಅಂತ ಯಾರು ಮುಡ್ತಾ ಇಲ್ಲ. ನಾವು ಹಂಗೆ ಮಾಡಕ್ಕಾಯ್ತದೇನಣ್ಣ, ನಮ್ಗೆ ಫ್ರೆಂಡ್ ಅಲ್ವಾ. ಈಗ ನೀನು ನಾಳೆ ಕೊರೋನಾದಲ್ಲೇ ಸತ್ತೋದ್ರೆ ನಾವು ನಿನ್ಗೂ ಹಂಗೆ ಮಾಡೋದು ಮಾಡ. ಹೌದು. BBMP ಇರ್ತಾರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು. ಯಾರಿಗೆ? BBMP ನೀನೊಂದು BBMP ಅವ್ರಿಗೆ ಹೇಳಿದ್ರೆ ದುಡ್ಡು ಕೊಡೋದು ಬೇಡ ಅವ್ರಿಗೆ. ಏನ್ ಕೊಡೋದು ಬೇಡ, ಓಲಿ ನೀನು ಬಂದ್ಬಿಟ್ಟದೇನು ನೀನೇ ನೋಡ್ಬಪ್ಪ, ಅದೇನು ಧ್ಯಾನ ಕರ್ಸ್ಕೊಪ್ಪ. ಅವ್ರು ಯಾರು ಮುಟ್ಟಲ್ಲ. ಅವರಲ್ಲ, ನೀನು ಕೃಷ್ಣ ಕೊನೆ ಆಸೆ ಹೇಳಿದ್ ನನಗೆ, ಗ್ಯಾಸ್ ಶೇಖರ್ ಕೈಯಲ್ಲಿ ಕುಡಿಕೆ ಇಟ್ಕೊಂಡು ಮಡಕೆ ಹೊಡೆದು ತಲೆ ಬಡ್ಸ್ಕೊಳ್ ಕೇಳಪ್ಪ ಅಂತ ಹೇಳವನೆ. ಬೇಕಾದ್ರೆ ಅವನ ಆಸ್ತಿ ಮಾಡಿರೋ ಆಸ್ತಿ ನಿನ್ಗೂ ಒಂದು ಅರ್ಧ ಬರ್ಕೊಡ್ತಾನಂತೆ. ಯಡಿಯೂರಪ್ಪ ಮನೆಯಲ್ಲಿ ರೆಡಿ ಮಾಡಕ್ ಬರ್ತೀನಿ. ಹೋಗು, ಸಿದ್ದರಾಮಯ್ಯನ ಮನೆಗಾದ್ರೂ ಹೋಗು. ಫಸ್ಟ್ ಬಂದು ನಿನ್ ನಮ್ಮ ಕೃಷ್ಣ ಅಲ್ವಣ್ಣ, ಯಾಕಣ್ಣ ನಾವು ನಿನ್ ಕುಡಿಯಕ್ ಕಾಸು ಇಲ್ದಾಗೆಲ್ಲ ಕೃಷ್ಣ ಕೊಡ್ಸಾ ಇರ್ಲಿಲ್ಲ ಬೇಡ. ನೀನು ಕುಡ್ದ್ಬಿಟ್ಟು ನೆಟ್ಟೋಗಿ ಎದ್ದು ಹೊಂಟೋಯ್ತಾ ಇದ್ದೆ, ಅವ್ ಯಾರು ಕೊಡ್ತಾ ಇದ್ರು ಹೇಳು ಕಾಸು? ನೀನ್ ಕುಡ್ದಿದ್ಕೆಲ್ಲ ಕೃಷ್ಣ ಅಲ್ವೇನಣ್ಣ ಕಾಸು ಕೊಡ್ತಾ ಇದ್ದದ್ದು? ಒಂದ್ ಬಾ ಅಣ್ಣ, ಬಂದು ತಲೆ ಬೋಡ್ಸ್ಕೊಬೋಣ. ಸಮಸ್ಯೆ ಆಡ್ಬೇಡ, ಬಾ ಅಣ್ಣ, ನಾವು ಕಾಯ್ತಾ ಇದೀವಿ ಇಲ್ಲಿ ಎಲ್ಲಾರು ಚಟ ಕಟ್ಕೊಂಡು. ನೀನ್ ಬಂದು ಬರೋದೇ ಬಾಕಿ, ಎದುತ್ತಾ ಇರೋದೆ. ಕೆಲ್ಸ ಇದೆ. ಕೆಲ್ಸ ಇಲ್ಲ, ಡೈಲಿ ಇರ್ತದೆ ಬಾಣ ಕೆಲ್ಸ. ಐತೆ ಕೆಲ್ಸ, ಏನು ಕೆಲ್ಸ ಇಲ್ಲ. ಅಲ್ಲ ಕೃಷ್ಣಪ್ಪ, ಎಷ್ಟು ನೀನ್ ಲವ್ ಮಾಡ್ತಿದ್ದ? ಅದೇನೋ ಕರಿತೆ, ನೆನ್ನೆನೂ ಕೆಲ್ಸ ಇಲ್ಲ, ಮೊನ್ನೆನೂ ಕೆಲ್ಸ ಇಲ್ಲ. ಅವನ ಆಸ್ತಿಲಿ ಅರ್ಧ ಭಾಗ ಕೊಡ್ತಾನಂತ ಮಾರಣ. ಬೇಡಣ, ನೀನ್ ತಲೆ ಬೋಡ್ಸ್ಕೊಂಡು ಅವನ ಆಸ್ತಿಲಿ ಅರ್ಧ ಭಾಗ ಕೊಡ್ತಾನ ಬಾ. ಬೇಡಣ, ದುಡಿಯೋ ಕಾಸೆ ನಮ್ಮ ಹತ್ರ ನಿಂತ್ಕೊಳ್ತಾ ಇಲ್ಲಣ್ಣ, ಬಾರಿಗೆ ಹೋಗ್ತಾ ಇರುತ್ತೆ. ಅಯ್ಯೋ ಹೋಗೋದು ಬಿಡೋದಿಲ್ಲ, ಆಮೇಲೆ ನೀನ್ ತಲೆ ಕೆಡ್ಸ್ಕೊಡಪ್ಪ. ಅದೇನಾಯ್ತು ನಾನು ಎಲ್ಲ ಮಾತಾಡೋಣ, ಎಲ್ಲ ಆದ್ಮೇಲೆ ದಪ್ಪಂಗಿಲ್ಲ ಆದ್ಮೇಲೆ ಹಂಗೆ ಕುಡಿಕೆನ ಹಿಡ್ಕೊಂಡ್ ಬಂದಿರ್ತೀಯಲ್ಲ, ಅದ್ರಲ್ಲ ಅನ್ನ ಬೇಸಿರ್ತಾರಲ್ಲ, ಅದನ್ನ ಹಂಗೆ ನೋಡ್ಕೊಂಡು ನೀನ್ ಸೈಡ್ ಕುತ್ಕೋ. ನಾನು ಈ ಕಡೆಯಿಂದ ಹೋಗ್ವಾಗ್ಲೇನೆ ಒಂದೆರಡು ಕ್ವಾರ್ಟರ್ ಜೋಗ್ ಹಾಕತ್ತೀನಿ. ಅಲ್ಲೇ ಅದೇನು ಕುತ್ಕೊಂಡು ಊಟ ಮಾಡ್ಕೊ ಅಣ್ಣ, ಅಲ್ಲೇ ಕುಡ್ಕೊಂಡು ಊಟ ಏನ್ ಮಾಡ್ಕೊಂಡು ಅದೇನು ಬಂದು ಮನೆಯವ್ರ ಹತ್ರ ಅದೇನ್ ಭಾಗ ಕೊಟ್ರ ಮಾತ್ರ ಕೇಳೋಣ. ನೀನ್ ಬಾರಣ, ನೀನು ಅವನ್ ಕೃಷ್ಣ ಹೇಳ್ತಾವ, ನೀನು ಅವ್ನ ತಲೆಯಲ್ಲಿ ಒಂದ್ 4 ಕೂದ್ಲಿಲ್ಲ ಮುಡಿ ಕೊಡ್ಕೊಳಕ್ಕೆ, ಅವನು ತಲೆ ಬಡ್ಸ್ಕೊಳಕ್ ಏನತ್ತಪ್ಪ ಅಂತ ಕೇಳ್ತಾವನಿ. ಬಾರಣ, ನೀನ್ ಏನಣ್ಣ ನೀನು ಇಷ್ಟೊಂದ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೆ, ನೀನ್ ಹೇಳ್ತಿಯಲ್ಲ, ನಿನ್ಗೆ ಮನ್ಸತ್ವ ಬೇಡವಾ ನಿನ್ಗೆ? ಈಗ ನೀನ್ ನಾಳೆ ನೀನು ಸತ್ತೋಯ್ತೀಯಪ್ಪ. ನೀಯತ್ ಬೇಡ ನಿನ್ಗೆ. ಈಗ ನೀವ್ ಹೋಯ್ತಾ ಇದೆಯಪ್ಪ, ನೀನ್ ಹೋಗಿ ಹಂಗೆ ಆಕ್ಸಿಡೆಂಟ್ ಸತ್ತೇ ಹೋದೆ. ಯಾರು ಏನ ಇಟ್ಕೊಂಡ್ ಕೂತ್ಕೊಳಕಣ್ಣ? ಏನಣ್ಣ ಮಾತಾಡ್ತಾ ಇದೀನಿ? ತಲೆಯಲ್ಲಿ ಬುದ್ಧಿ ಮಾತಾಡ್ತಾ ಇದ್ದೆ, ಲದ್ದಿ ಇಟ್ಕೊಂಡ್ ಮಾತಾಡ್ತಾ ಇದೀನಿ? ನೀನ್ ಹೇಳು. ಅವನ ಆಸೆ ನೀನ್ ತಲೆ ಬಡ್ಸ್ಕೋಬೇಕು ಅಂತ. ಒಂದ್ ಕೊರೋನಾ ಬೇರೆ ಬಂದೈತೆ, ಈ ಮಕ್ಳು ಇಬ್ರು ಹೆಂಡ್ತಿರು ಬಂದವ್ರೆ, ಜಗಳ ಆಡ್ತಾ ಕುಂತವ್ರು, ನನಗೆ ಆಸ್ತಿ ನನಗ್ ಭಾಗ ಕೊಡು ಅಂತ. ಅವ್ರ ಮಕ್ಳು ನಾವ್ ಮುಟ್ಟಲ್ಲ ಅಂತಾರೆ.
ಅದಕ್ಕೆ ಅದೇನು ನಿನಗೊಂದ್ ಭಾಗ ಕೊಡ್ತೀನಿ, ಇನ್ನೊಂದ್ ಭಾಗದಲ್ಲಿ ಬೇಕಾದ್ರೆ ಅವ್ರು ಹಂಚ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಬಾರಣ ಅದೇನು ಆದ್ಮೇಲೆ ಭಾಗ ಈಗ ದುಡ್ಡು ಬಂದ್ರೆ ಒಂದ್ಸಲಿ ಗೋವಾಗೆಲ್ಲ ಹೋಗ್ಬಿಟ್ಟು ಬರೋಣ. ಗೋವಾಗೆಲ್ಲ ಕರ್ಕೊಯ್ತೀನಿ ಬಾರಣ, ಇದೊಂದಾಗ್ಲಿ. ಆಯ್ತು, ದುಡ್ಡು ಬರ್ತದೆ. ಏನಿಲ್ಲ, ಒಂಚೂರು ಕೆಲ್ಸಕ್ಕೆ ಬಂದ್ಬಿಟ್ಟಿದೀನಿ, ದೂರ ಇದ್ದೀನಿ. ಅಲ್ಲಿ ಗಂಟ ನಾವು ಇಟ್ಕೊಂಡ್ ಕುತ್ಕೊಳಕಾಯ್ತದ ಹೇಳು? ಏನ್ ಮಾಡೋಣ, ಈ ಕಡೆ ಬಂದ್ಬಿಟ್ಟಿದೀನಲ್ಲ. ಅವ್ನ್ ಕೃಷ್ಣ ನೀನಿಲ್ಲ ಅಂದ್ರೆ ಅವ್ನ ಎಣ್ಣೆನೆ ಹೊಡಿತಾ ಇರ್ಲಿಲ್ಲ. ನೀವ್ ಬರೋ ಗಂಟ ಕಾಯ್ದು ಎಣ್ಣೆ ಹೊಡಿಯೋನು. ನೀನ್ ನೋಡಿದ್ರೆ ಸತ್ತಾಗೋನೆ ಬಾ ಅಂತಂದ್ರೆ ನೀನು ಇನ್ನು ಕೆಲಸ ಆದ್ರೆ ಮುಗಿಸ್ಕೊಂಡು ನೋಡ್ತೀನಿ ಅಂತ ಹೇಳ್ತೀಯಲ್ಲ. ನಿನ್ಗೆ ಆಸ್ತಿನೂ ಬೇಕಾದ್ರೆ ಬರ್ಕೊಡ್ತೀನಿ ಅಂತ ಹೇಳ್ತಾವನೆ. ಇವಾಗ ಸ್ವಲ್ಪ ತೀರೋದ್ನಲ್ಲ, ಮತ್ತೆ ಯಾರು ಅವ್ನ್ ಕಾಯ್ಕೊಳಲ್ಲ ನನಗೆ. ಕಾಯ್ತವನೆ ಬಾರಣ, ನೀನ್ ಬಂದ್ಮೇಲೆ ಜೀವ ಬಿಡ್ತಾನೇನು? ಈ ಆಲ್ರೆಡಿ ಸತ್ತಾಗೋಣ, ಒಂದ್ ಜೀವ ಹೋಗೈತೆ ಕಣ, ಇನ್ನೊಂದ್ ಜೀವ ಐತೆ. ನೀನ್ ನೋಡ್ಬಿಟ್ಟು ನಿನ್ ಹೆಸರಿಗೆ ಅದ್ ಆಸ್ತಿ ಬರ್ದ್ಬಿಟ್ಟು ಅವನು ಹೋಗುದು. ಇನ್ನೊಂದು ಜೀವ ಐತೆ, ಚಿಕ್ಕ ಜೀವ ಐತೆ ಕಣ, ದೊಡ್ಡ ಜೀವ ಹೋಗ್ಬಿಟ್ಟೈತೆ. ನೀನ್ ಬಂದ್ಬಿಟ್ರೆ ನೀನ್ ಮಕ್ಕಳ ನೋಡ್ಬಿಟ್ಟು ಆಮೇಲೆ ಇನ್ನೂ ಒಂದ್ ಬೇಕಾರೆ ಮಾಡೋಣ. ಅವ್ನ ಎರಡನೇ ಹೆಂಡ್ತಿ ಅವಳಲ್ಲ, ಬೇಕಾರೆ ಅವ್ನ ಎರಡನೇ ಹೆಂಡ್ತಿನ ಬೇಕಾದ್ರೆ ನಿನ್ನ ಹೆಸರಿಗೆ ಬರ್ಸ್ಬಿಡೋಣ ಬಾ. ಕೆಲ್ಸ ಇಲ್ದ ಮಾತಾಡ್ದೆ ಶಂಕರಣ್ಣ. ನೀನ್ ಏನಣ್ಣ ನೀನು? ನಾನು ಹೇಳ್ತೇನೆ, ನೀನು ಆಸ್ತಿ ಸಾಲಿಲ್ಲ ಅಂದ್ರೆ ಒಂದು ಚಿಕ್ಕ ಹೆಂಡ್ತಿನ ಬೇಕಾದ್ರೆ ಬರ್ಸ್ಕೊಡ್ತೀನಿ ಬಾ. ಸ್ವಲ್ಪ ಕೆಲ್ಸ ನಾನ. ಇದು ನಾವು ಯಾರು ಹೇಳಿ ನೀವು? ನಾನ್ ಮರಿಯಪ್ಪ. ಯಾವ ನಂಬರ್ ಮಾಡಿ? ನಾನು ಮರಿ, ಚಿಟ್ಟೆ, ಅವನು ಕುಂಟ, ನಾಗ ಇವನ್ನೆಲ್ಲ ನೋಡಿಲ್ವ ನೀನು? ಇಲ್ಲ ಸ್ವಾಮಿ, ನೋಡಿಲ್ಲ. ಅವ್ನ್ ಸೂಲ, ಅವ್ನ್ ಕೃಷ್ಣಿ, ಅವನು ಕೊಲೆ ಮನೆ ಕೃಷ್ಣಿ, ಅವ್ನ್ ಸೂಲ. ಓ ಯಜಮಾನ್ರಿ, ಯಾರಿಗ್ ಮಾಡಿದ್ರಿ? ನಾವು ಬಳ್ಳಾಪುರ ನಮ್ದು. ನರಸಿಂಹಣ್ಣ ಅಲ್ವಾ ನೀವು? ಅಣ್ಣ, ನಾನ್ ನರಸಿಂಹಣ್ಣಂಗೆ ಮಾಡಿರೋದು ನಿನ್ ಬಾಯಿ ಮಣ್ಣಾಕ ಸತ್ತೋಗಿರ್ಬೇಕು. ಏನ್ ತಲೆ ತಿಂತೆ ನೀನು? ನಾವಿನ್ಯಾಕೆ ಇದೆಲ್ಲ ಇಲ್ಲಿ ಕೇಳಿ, ಇಲ್ಲಿ ಏನಕ್ಕೆ ಅಂತ. ಏನ್ ಕೇಳಿ? ಇಲ್ಲಿ 4 ಜನ ಇದ್ದೀವಿ ಒತ್ಕೊಂಡು ಹೋಗಕ್ಕೆ. ಆ ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಬೋಡ್ಸ್ಕೊಂಡು ಮುಂದ್ಗಡೆ ಮಡಕೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಜಲ್ದಿ ಬಂದ್ಬಿಡೋಣ ನೀನು. ಅವ್ರ ಮಗಾರು ಅವ್ರ ಸಂಬಂಧ? ಇಲ್ಲ, ಅವ್ರ ಮಗ ಸಂಬಂಧಿಕರು ಕಾಯಿಲೆ ಬಂದಿದೆ ಅಂತ ಎದುರ್ಕೊಂಡ್ಬಿಡ್ತಾವ್ರೆ. ಅದಕ್ಕೆ ನಾನು ನರಸಿಂಹಣ್ಣನೇ ಕರ್ಸ್ಬಿಡ್ತೀನಿ ತಡೀರಿ. ಹೆಂಗು ತಲೆ ಬೋಡ್ಸ್ಕ ಅವ್ರ ಅವಾಗ ಅಲ್ಲಿ ಇಲ್ಲಿ ಮಂಟೆ ಕೊಡಕ್ ಹೋಗ್ತಾ ಇರ್ತಾರಲ್ಲ, ಅತ್ ಇಲ್ಲಿ ಅಂತ ಕಟಿಂಗ್ ಮಾಡ್ಸೋ ದುಡ್ಡನ್ನ ಉಳಿಲಿ ಅಂತ ಇವ್ನ್ ಕರ್ದಿದೀವಿ. ಆ ತಲೆಯೆಲ್ಲ ಬೋಡ್ಸ್ಬಿಟ್ಟು ಕ್ಲೀನಾಗಿ ಕುಡ್ಕೆ ಹಿಡ್ಕೊಂಡಿವಂತೆ ಬಾ. ಹಂಗೆ ಇಲ್ಲ ಸರ್, ಮೊನ್ನೆ ಎಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಸಿದೀನಿ. ಮೊನ್ನೆ ಮದ್ವೆ ಆಯ್ತಲ್ಲ, ಅವಾಗ ಕಟಿಂಗ್ ಮಾಡ್ಸಿದೀನಿ ಎಲ್ಲ ಪೂರ್ತಿ. ಏನ್ ನನ್ನ ಕೂದಲು ಉದುಕ್ ಬೆಳೆದಿಲ್ಲ ಅಣ್ಣ. ಕೂದಲು ಉದುರುಗ್ ಬಂದಿದ್ರೆ ಪರವಾಗಿಲ್ಲ, ಇದು ಮುಂದ್ಗಡೆ ಕುಡ್ಕೆ ಹಿಡ್ಕೊಬೇಕು ಬಾರಣ. ನಾವು 4 ಜನ ಇದ್ದೀವಿ. ಕುಡುಕ್ ನಮಗ್ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ. ನಾವು 4 ಜನ ಇದ್ದೀವಿ. ಚಟ್ಟದ ಎತ್ಕೊಂಡು ಹೋಗಕ್ಕೆ. ನೀನು ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಾಂಡ್ ಹೊತ್ಕೊಂಡು ಮುಂದೆ ಅಯ್ಯೋ ಅಂತ ಬಡ್ಕೊಂಡು ಹೋಗಿವಂತೆ ಬಾ ಜಲ್ದಿ. ಅವ್ರಿಗೆ ಏನ್ ಕಾಯಿಲೆ ಆಗಿತ್ತು? ನಿನಗ್ ಬಂದೈತಲ್ಲ, ಅದೇ ಕೊರೋನಾ ಅವ್ರಿಗೂ ಬಂದಿರೋದು. ನನಗೆ ಯಾವ ಮಿಂಟ್ರಿ ಕೊಟ್ಟಿದ್ದು ನಮಗ್ ಹೇಳಿದ್ ನನಗ್ ಬಂದೈತೆ ಕೊರೋನಾ ಅಂತ. ನೀನೇನ ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ನಿನ್ಗೂ ಬಂದೇ ಬರುತ್ತೆ. ನಿಮ್ಮ ಕುಡುಕ್ ನನ್ನ ಮಕ್ಕಳ್ರ ನನಗ್ಯಾಕೆ ಕೊರೋನಾ ಬಂದೈತೆ ಯಾರು ನಮಗ್ ಹೇಳಿದ್ ನಿನಗೆ? ಅವ್ರು ಇವರೇ ಮಾತಾಡ್ತಾರಂತೆ, ಕೊಡ್ತೀನಿ ನೋಡಪ್ಪ. ಮಾತಾಡ್ರಿ, ನೀವೇ ಕರೀರಿ. ಹಲೋ ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂತ ಅಂದು ಡಾಕ್ಟ್ರು ನಿನಗ್ ಮಾಹಿತಿ ಮದ್ವೆ ಆಗ್ಲಿ ಅಂತ ಅಂದು ನಿನ್ ರಿಪೋರ್ಟ್ ಕಳಿಸ್ತಿಲ್ಲ. ಮದ್ವೆ ಆಗ್ಲಿ ಎದ್ರಕೊಂಡ್ಬಿಡ್ತಾರೆ ಅಂತ ಅಂದು ರಿಪೋರ್ಟ್ ಕಳ್ಸಿಲ್ಲ. ಈಗ ರಿಪೋರ್ಟ್ ಕಳ್ಸೇವ್ರಿ. ರಿಪೋರ್ಟ್ ಅನ್ನ ಕಳಿಸ್ಲಿ, ಅವ್ರ ಅಮ್ಮ ತುಂಬಿಸ್ಕೊಳ್ಳಿ. ನಿನಗ್ ಬಂದೈತೆ ಮತ್ತೆ ನೋಡ. ನೀನು ಒಂದ್ ಕೆಲಸ ಮಾಡು, ನೀನ್ ಮುಸ್ಲಿಂ ಕೇಳಿ, ನೀನೊಂದ್ ಕೆಲಸ ಮಾಡೀಗ. ಹಲೋ, ನನಗೆ ಈಗಲೇ ಎದೆ ಪರಂಗಿ ಮರ ಐತೆ ನಮ್ ಮುಂದ್ಗಡೆ. ಪರಂಗಿ ಮರ ಇರ್ಲಿ, ಗುಂಜನ ಇರ್ಲಿ, ನಿನಗ್ ಬಂದೈತೆ ನೋಡ್ಕ. ಪರಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕೊಂಬಿಡು. ಅದನ್ನ ತಿಕ್ಕೆ ಸ್ವಲ್ಪ 1 ಇಂಚು ಒಳಗೆ ತೇಳ್ಕೊ. ಅದು ಊದಿಸ್ಕೊಂಡು ಇದು ಊದ ಬಲ್ಪಿ ತಗೊಂಡು ಊದಲ್ವಾ, ಇವ್ ಒಲೆ ಊದಲ್ವಾ, ಹಂಗೆ ಪರಂಗಿ ಅಂತ ಇದು ನಿಕ್ಸ್ಕೊಂಡ್ಬಿಟ್ಟಿ ಒಳ್ಳೆನಾ ಹಿಂದ್ಗಡೆ ಯಾರ್ಕಲ ಅಂತ ಊರ್ಸೋ. ಗಾಳಿ ಹೋಯ್ತು ಅಂತ ಅಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ, ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ. ನೀನ್ ಎಷ್ಟ್ ಜನ ಹುಟ್ಟಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಚಿಕ್ಕ ಇಟ್ಕೊಂಡು ಊದ್ತಿದ ಪರಂಗಿ ಪೀಪಿನ ನೀವ್ ಊದಕ್ಕಾಗಲ್ಲ, ಹಿಂದ್ಗಡೆ ಯಾರ್ಕಲ್ಲ ಊದಿಸ್ಕೋ. ಅಣ್ಣ ಇವತ್ ಸಾಯಂಕಾಲಕ್ಕೆ ಬೆಳಿಗ್ಗೆ ಬಂದೆ. ಅವತ್ತು ಬೆಂಗಳೂರಾಗ ಚೆಕ್ ಮಾಡ್ಸಿದ ಇಲ್ವಾ ನೀನು?
ಬೆಂಗಳೂರಾಗೆ ಚೆಕ್ ಮಾಡಿಸ್ತೀನೋ ಅಥವಾ ತಿರುಪತಿ ಚೆಕ್ ಮಾಡಿಸ್ತೀನೋ ಅದನ್ನ ಕಟ್ಕೊಂಡು ನಿನಗೆ ಅವತ್ತು ನೀನು ಅವತ್ತು ಬಟಾಟ ಮರಕ್ಕೆ ಹೋಯ್ದಾಗ ಬೆಂಗಳೂರು ಚೆಕ್ ಮಾಡಿಸಿದ ಇಲ್ವೋ? ಚೆಕ್ ಮಾಡ್ತಿದ್ದೆ. ಮತ್ತೀಗ ನಿನಗೆ ಪಾಸಿಟಿವ್ ಬಂದೈತೆ. ಏನು ಇಲ್ಲ ಅಂತ ಬಂದೈತೆ. ಇಲ್ಲ 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 ಬಂದೈತೆ. ನಿನ್ಗೆ ಕಾಯಿಲೆ ಐತಿ. ನಿನ್ಗೆ ಕಾಯಿಲೆ ಐತೆ ಇಲ್ವಾ ಅಂತ ನೀನ್ ಹೆಂಗ್ ಚೆಕ್ ಮಾಡ್ಕೊಬೇಕು ಗೊತ್ತಾ? ಟಿಕ್ಕೆ ಒಂದು ಕಡ್ಡಿ ತುರಿಕೋ. ಟಿಕ್ಕ ಒಂದ್ ಕಡ್ಡಿ ತುರಿಕೋ. ಟಿಕ್ಕ ಒಂದ್ ಕಡ್ಡಿ ತುರಿಕೋ. ಕಡ್ಡಿನಾ? ಅದು ವಾಪಸ್ ಬಂದ್ರೆ ಕೊರೋನಾ ಬಂದೈತೆ ಅಂತ, ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ. ಅಯ್ಯ ನೀನ್ ಅಮ್ಮನ ನನ್ ಮಕ್ಕಳಲ್ಲೇ ಕಡ್ಡಿ ಕೇಳ ನನ್ ಮಕ್ಕಳ ಕಂದ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ? ನಮಗೂ ಪೂಜೆ ಮಾಡಿದ್ರು ಸ್ವಾಮಿ, ಬೆಳಿಗ್ಗೆ ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ಸವಾಸ ಮಾಡಿ ನಮ್ದೆಲ್ಲ ಗುಡಿಸಿ ಗುಂಟ ಅಂತ ಆಗೋದು ಕಂದ. ಹೇಳಿ ಸ್ವಾಮಿ. ಯಾಕ ಕಂದ? ಸುಮ್ನೆ ಉಣ್ಣಕ್ಕೆ ಕಂದ. ಅಲ್ಲ ಕಣೋ, ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ಹೊಟ್ಟೆಯಿಂದ ನನಗೆ ನೀರು ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತ ಅಲ್ವ ನಾನು ಪೂಜೆ ಮಾಡಿರೋದು? ಪೂಜೆ ಮಾಡ್ರಿ ಸ್ವಾಮಿ. ಸ್ವಾಮಿ ಹೂನಪ್ಪ ಕಂದ. ಬೆಳಗ್ಗೆ ನಮ್ಗೆ ಮಾಡಿ ಸ್ವಾಮಿ. ನಮಗೂ ಬೆಳಗ್ಗೆ ಪೂಜೆ ಮಾಡಿ ಸ್ವಾಮಿ. ನನಗೆ ಫೋನ್ ಕೊಟ್ಟಲ್ಲೋ, ನಾನು ಏನು ಹೇಳಿಲ್ಲ ಕಣೋ. ನೀನು ಟೂರ್ ಹೋಗಿದ್ದಲ್ಲ, ನಾನು ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ಲು ಕಣೋ. ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣೋ. ಪೂರ್ತಿ ಹೇಳಿರಾ? ಹೇಳ್ದೆ. ನಿನಗೆ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ಲೋ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ, ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಅಪ್ಪಮ್ಮ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳ್ಬಿಡಿ. ಇನ್ನ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಹೇಳ್ಬಿಡಿ, ಎಲ್ಲ ಹೇಳಿ. ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಂಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೆ ಹೋಗ್ಬಿಡು. ಯಾಕೋ ಕಂದ? ಉಸಿರು ಕಟ್ಟಂಗ್ ಮಾತಾಡ್ತೀವಿ, ನನಗೆ ಆಗ್ತಲ್ಲ ಅದಂಗ ಆತು. ಕಾಯಿನ ಕ್ಯಾಯ ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣೋ ನೀನು, ಹಲೋ, ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಹಂಗೆ ಕೂಗ್ತೀವಲ್ಲ ಒಂದೇ ಸಮಕ್ಕೆ. ಅದಕ್ಕೆ ನೋಡೋ, ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಎಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಡ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹಿಂಗೆ ಮಾತಾಡ್ಕೊಂಡು ಹೊರಗೆಲ್ಲ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ಸಾಯಿನ ಕ್ಯಾಯ ಕಂದ.
ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನ್ಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಾಳಲ್ಲ ಲಕ್ಷ್ಮಿ, ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ನೀವ್ ಒಂದ್ಸಲ ಹೇಳ್ಬೇಕು, ಸುಮ್ನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೋ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಂಗೆ. ಏನೋ ಕಂದ ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ್ ಬೆಂಕಿ ಒಳಗೆ ಮನೆ ಕತ್ತೀನಿ ನಾನು, ಆಚೆ ಕಡೆಗೆ ಹೋಗಿ. ಯಾಕೆ ಕಂದ? ಮಗಳು ಕೂಡ ಹೇಳ್ತೀನಿ. ಹೇಳ್ತೀರಾ? ಪೂರ್ತಿ ಎಲ್ಲ ಒಂದ್ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಪ್ರಸಾದನ? ಈಗ ಬಂದು ಮಲಿಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಂದು ಎಲ್ಲ ಹುಡುಗರು ಪಡುಗಳೆಲ್ಲ ಮನೆಗೆ ಆಚೆಗೆ ನುಕ್ಕಿ ಅಂತಲ್ಲ. ಇಲ್ಲ ಕಣೋ ಕಂದ. ಕಂದ ಯಾಕೋ ಕಂದ ಹೊಡ್ಕ ಇನ್ ನೋಡ್ಕ ನೀನು ಚಿಕ್ಕ ಅವ್ರದ್ದು ಊರ್ ಬಾಗ್ಲಾಗಕ್ಕೆ ಹೊಡ್ಕ. ಸಮಯ ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡ್ದು ಬಿಡ್ತೀನಿ. ನನಗೆ ಫೋನು ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ. ನನಗೆ ಏನ್ ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮದುವೆಗೆ ಯಾವ ಬದುಕವ್ರ? ಯಾಕೋ ಅಲ್ಲ, ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ, ಹಂಗ್ ಹೊಡಿತೀಯಲ್ಲ ನೀನು. ಕಂದ ಕಂದ ಸ್ವಾಮಿ, ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಕಂದ ಒಬ್ಬ ವಾಸನೆ ವಾಸನೆ. ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ ಯಾಕೋ? ರೈಲಾಗ ಒಗ್ಗೋದಂಗ್ ಬಿಡ್ತಾನೆ. ಶಿಷ್ಯದ್ರು ಬದುಕಿದ್ರಲ್ವಾ ಹಾಕೋದು? ಶಿಷ್ಯದ್ರು ಬದುಕಿದ್ರಲ್ವಾ ಅಮ್ಮನಾಳ ಇಂಥ ಊಸ್ನಾಗಿ ಅವ್ರು ಬದುಕಿಯವ್ರು ಇನ್ನನ. 3 ಹೊತ್ತಿಗೆ ಒಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಯಾರು ಇವನು ಕಲಬೇರಿಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನು ಹೇಳ್ತಿದ್ದೀರ? ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಏನಪ್ಪ ಹಿಂಗಾಗೋದು ಕತೆ, ಇದೆಲ್ಲ ಉಲ್ಟಾ ಆಗೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮೇಲೆ ಕಲ್ಲಿಗೆ ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡು. ನೀವೆಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ?
ಓಯ್ ಯಾರನ ಇದು ತಲೆ ಲೂಸ್ ಆಗಿರೋದು ಮಾತಾಡಿದ್ದು ಇದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಇದೆ. ರೇ ಅಣ್ಣಾರೇ, ಕೊಲ್ಲಾಪುರ ನಮ್ದು. ಅಣ್ಣ ನಮ್ದು ಬಳ್ಳಾಪುರನ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಆ ನಮ್ದು ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ.